ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಓ ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ದುಷ್ಟರನ್ನು ಸದೆ ಪಡೆಯೋ ಶೌರ್ಯ ವೀರರು, ನಮ್ಮ ಮನೆ ಬಿಟ್ಟು ಜಗ ಕಾಯೋ ತ್ಯಾಗವಂತರು. ಬೆವರ ಹನಿಯ ಸುರಿಸಿ ಅನ್ಯಾಯದ ಮುಖವ ಕಳಚಿ ನಾಲ್ಕು ದಿಕ್ಕಿಗೆ ಕಾವಲು ನಿಂತು ನಾಡು ನುಡಿಯ ಸೇವೆ ಮಾಡಿ ಸತ್ಯ ಶಾಂತಿ ಮಂತ್ರ ಜಪಿಸೋ ಆರಕ್ಷಕರಿಗೆ ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. TV9 ಸಲ್ಯೂಟ್ 2023 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ರೋಹನ್ ಕಾರ್ಪೊರೇಷನ್, ಅಸೋಸಿಯೇಟ್ ಸ್ಪಾನ್ಸರ್ ಶ್ರೀ ಶಕ್ತಿ ಹೆಲ್ತ್ ಕೇರ್, ಸಪೋರ್ಟೆಡ್ ಬೈ ರಾಮಯ್ಯ ಸಾಫ್ಟ್ವೇರ್ ಟೆಕ್ ಪಾರ್ಕ್, ಟ್ರಾವೆಲ್ ಪಾರ್ಟ್ನರ್ ಟ್ರಾವೆಲ್ ಮಾರ್ಟ್, ನಿಮ್ಮ ಅಲ್ಟಿಮೇಟ್ ಟ್ರಾವೆಲ್ ಫ್ರೆಂಡ್. ಗಿಫ್ಟ್ ಹ್ಯಾಂಪರ್ಸ್ ಬೈ ಸ್ಪರ್ಶ್ ಮಸಾಲಾ. ಕಳೆದ ಬಾರಿ ಕೂಡ ಪೊಲೀಸ್ ಗೌರವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಬಹಳ ಅದ್ಭುತವಾದಂತಹ ಯಶಸ್ಸನ್ನ ಕಂಡಿತ್ತು, ಬಹಳಷ್ಟು ಮೆಚ್ಚುಗೆಯನ್ನ ಪಡೆದಿತ್ತು. ಇದೀಗ ಅದೇ ಕಾರ್ಯಕ್ರಮ ಪೊಲೀಸ್ ಗೌರವ ಸಲ್ಯೂಟ್ 2023. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ರಂಗನಾಥ್, ಎಸ್, ಇದೆಲ್ಲದರ ಜೊತೆಗೆ ಕಳೆದ ಬಾರಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಅಂದ್ರೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರುವಂತವ್ರು ಪೊಲೀಸರು ಅಂದ ತಕ್ಷಣ ನಮಗೆ ಇಂಪ್ರೆಷನ್ ಬೇರೆ ಇರುತ್ತೆ ಸುಕನ್ಯಾ. ಏನು ಅಂದ್ರೆ ಅವರು ಬೈಯೋದು ಅನ್ನೋದು ಆಡೋದು ಅದು ಮಾತ್ರ ಗೊತ್ತಿರುತ್ತೆ, ಆದ್ರೆ ಅವ್ರು ಮಾಡಿದಿರುವಂತ ಸೇವೆ ಇದೆಯಲ್ಲ, ಇದು ಈ ರೀತಿ ಅಪರೂಪದ ಸೇವೆಯನ್ನ ಗುರುತಿಸಿ ಅವ್ರನ್ನ ಗೌರವಿಸುವಂತ, ಸತ್ಕರಿಸುವಂತ, ಸನ್ಮಾನಿಸುವಂತ ಒಂದು ಕೆಲಸವನ್ನ ಟಿವಿನಲ್ಲಿ ಶುರು ಮಾಡ್ತು. ಬಹುಶಃ ಏನು ಅಂತಂದ್ರೆ ಈ ಟಿವಿ ಇತಿಹಾಸದಲ್ಲಿನೇ ಇದು ಪ್ರಥಮ ಬಾರಿ ಕಳೆದ ವರ್ಷದಿಂದ ನಾವು ಶುರು ಮಾಡಿರುವಂತದ್ದು. ಇದು 2ನೇ ವರ್ಷ. ಬನ್ನಿ ಹಾಗಾದ್ರೆ ಇದರ ಈ ಕಾರ್ಯಕ್ರಮದ ಉದ್ದೇಶ ಏನಿತ್ತು, ಆರಂಭದಲ್ಲಿ ಒಂದಷ್ಟು ವಿವರಗಳನ್ನ ನೋಡೋಣ. TV9 ಕನ್ನಡ ಇದೊಂದು ಹೆಸರು ಕಿವಿಗೆ ಬಿದ್ದರೆ ಕನ್ನಡಿಗರ ನರನಾಡಿಗಳಲ್ಲಿ ಸುದ್ದಿ ಸಂಚಾರವಾಗುತ್ತೆ. TV9 ಕನ್ನಡ ಕಳೆದ 17 ವರ್ಷಗಳಿಂದ ಕನ್ನಡದ ನಂಬರ್ 1 ಸುದ್ದಿವಾಹಿನಿ. ಶಾಲೆ ನಡೆಸಿರುವಂತದ್ರ ಬಗ್ಗೆ ಜನಪರ ವರದಿಗಳಿಂದಲೇ ಸರ್ಕಾರದ ಕಣ್ತೆರೆಸುವ ನಿಮ್ಮ ನೆಚ್ಚಿನ TV9 ಕನ್ನಡದ ಸಾಮಾಜಿಕ ಕಳಕಳಿಗೆ ಸಾಟಿಯೇ ಇಲ್ಲ. ಕರುನಾಡು ಮೆಚ್ಚಿದ ಸುದ್ದಿವಾಹಿನಿ TV9 ನವನಕ್ಷತ್ರ, ಹೆಮ್ಮೆಯ ಕನ್ನಡತಿ, ಜೈ ಹೋ ರೈತ, ವೀರಪುತ್ರ ಹಾಗೂ ಕರುನಾಡ ನಕ್ಷತ್ರದಂತಹ ವಿನೂತನ ಪುರಸ್ಕಾರಗಳ ಮೂಲಕ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗುರುತಿಸಿ ಗೌರವಿಸುತ್ತಿದೆ. ಎಲೆಮರೆ ಕಾಯಿಯಂತ ಕಾಯಕ ಯೋಗಿಗಳನ್ನ ಪ್ರೋತ್ಸಾಹಿಸುತ್ತಿದೆ. ಇದೀಗ TV9 ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ 2ನೇ ಬಾರಿ ಕರ್ನಾಟಕ ಪೊಲೀಸ್ ಇಲಾಖೆಯ ಸಾಧಕರನ್ನ ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಗಲಿರುಳೆನ್ನದೆ ಮಡದಿ ಮಕ್ಕಳಿಂದ ದೂರ ಬಿದ್ದು ಜೀವ ಒತ್ತೆ ಇಟ್ಟು ಸಾರ್ವಜನಿಕರನ್ನ ರಕ್ಷಿಸುವ ಆರಕ್ಷಕರಿಗೆ TV9 ಸಲ್ಯೂಟ್ ಹೊಡೆಯುತ್ತಿದೆ. ಕರ್ನಾಟಕದ ಪೊಲೀಸರು
ಕೋಮು ಸಂಘರ್ಷ, ಪ್ರಕೃತಿ ವಿಕೋಪ, ಡ್ರಗ್ಸ್ ಜಾಲ, ಸಂಚಾರ ನಿಯಂತ್ರಣ, ಸೈಬರ್ ಅಪರಾಧ, ಉಗ್ರರ ಭೀತಿಯಂತ ಸವಾಲುಗಳನ್ನ ಮೆಟ್ಟಿ ನಿಲ್ಲಲು ಶ್ರಮಿಸುತ್ತಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಪ್ರಾಣದ ಹಂಗನ್ನ ತೊರೆದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕವನ್ನ ಕಾಯುತ್ತಿದ್ದಾರೆ. ಕರ್ನಾಟಕ ಪೊಲೀಸ್ ನಮ್ಮ ದೇಶದಲ್ಲಿ ಒಂದು ಮಾದರಿ ಪ್ರಕಾರ ಪೊಲೀಸ್ ಇದೆ. ಕರ್ನಾಟಕ ಪೊಲೀಸ್ ಹ್ಯಾಸ್ ಆಲ್ವೇಸ್ ಡನ್ ವೆರಿ ಗುಡ್ ವರ್ಕ್. ರಾಜ್ಯದಲ್ಲಿ ಒಳ್ಳೆ ಶಾಂತಿ ಸುವ್ಯವಸ್ಥೆ ಇರಬೇಕು. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮಾದರಿ ಪ್ರಕಾರ ಕೆಲಸ ಮಾಡಬೇಕು. ಹಾಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಥ ಪೊಲೀಸರ ಶ್ರಮ, ಶೌರ್ಯ ಮತ್ತು ಸಾಹಸವನ್ನು ಗುರುತಿಸಿ ಗೌರವಿಸಿ ಮತ್ತಷ್ಟು ಸೇವೆಗೆ ಉತ್ತೇಜಿಸುವ TV9 ಕರ್ನಾಟಕದ ಪ್ರಯತ್ನವೇ TV9 ಸಲ್ಯೂಟ್. ಏನೇ ಹೇಳಿ ರಂಗನಾಥ್, ನಿಜವಾಗ್ಲೂ ಖಾಕಿ ಜೊತೆಗಿದ್ರೆ ಪೊಲೀಸ್ ಅನ್ನುವಂತಹ ಶಬ್ದ ಕೇಳಿದ್ರೆ ಅಲ್ಲೆಲ್ಲೋ ಪೊಲೀಸರು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಒಂದು ಧೈರ್ಯ, ಆಮೇಲೆ ಏನೋ ಒಂಥರ ಹೆಮ್ಮೆ ಕೂಡ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಕೂಡ ಅದೇ. ನಿಮ್ಮ ಒಂದು ಸಾಧನೆಗೆ ಅಥವಾ ನೀವು ಮಾಡುವಂತಹ ತ್ಯಾಗಕ್ಕೆ ಎಷ್ಟೇ ಬೆಲೆ ಕಟ್ಟೋದು ಕೂಡ ಸಾಧ್ಯ ಇಲ್ಲ. ಎಷ್ಟೇ ಒಂದು ದೃಶ್ಯದಲ್ಲಿ ತೋರಿಸಿದ್ರು, ನಾವೆಷ್ಟೇ ಹೇಳಿದ್ರು ಕೂಡ, ಆದರೂ ಕೂಡ ಒಂದು ಸಣ್ಣ ಪ್ರಯತ್ನ TV9 ಕನ್ನಡದಿಂದ. ನಮ್ಮನ್ನು ಹಡಿಯೋಕ್ಕೂ ಕೂಡ ನಮಗೆ ತಾಯಿ ಬೇಕು, ನಮಗೆ ಕಟ್ಕೊಳ್ಳೋಕೆ ಹೆಂಡತಿ ಬೇಕು, ನಮಗೆ ಗೆಳತಿ ಬೇಕು, ನಮಗೆ ತಂಗಿ ಬೇಕು, ನಮಗೆ ಮಗಳು ಮಾತ್ರ ಬೇಡ ಅನ್ನುವಂಥ ಒಂದು ಮನೋಭಾವನೆ. ಹೊಟ್ಟೆನಲ್ಲಿ ಹೆಣ್ಣು ಭ್ರೂಣ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅದು ಹೆಂಗೆ ತೆಗಿಬೇಕು ಅನ್ನೋದಕ್ಕೆ ಪ್ಲಾನ್ ಆಗುತ್ತೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ನೆರವು ನೀಡಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಉಟ್ಕೊಳ್ತವೆ. ಅಂಥ ಇವ್ರನ್ನ ಪಾತಕಿಗಳು ಅಂತ ಕರಿಬೇಕು. ಇಂಥ ಪಾತಕಿಗಳನ್ನು ಬೆನ್ನಟ್ಟಿ ಅವರಿಗೆ ಶಿಕ್ಷೆ ಕೊಟ್ಟಂಥವ್ರು. ಈ ಮುಖಾಂತರ ಏನು ಅಂತಂದರೆ ಹೆಣ್ಣು ಜೀವಕ್ಕೂ ಕೂಡ ಬೆಲೆ ತಂದಂಥ ಪೊಲೀಸರ ಬಗ್ಗೆ ಮಾತಾಡಲೇಬೇಕು. ಇದು ಆದದ್ದು ಹೇಗೆ ಬನ್ನಿ ನೋಡೋಣ. ಅದು 2023 ಅಕ್ಟೋಬರ್ 15 ಮಧ್ಯಾಹ್ನ 12 ಗಂಟೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ಕಾರೊಂದನ್ನ ತಪಾಸಣೆ ಮಾಡಿದ್ರು. ಕಾರಿನಲ್ಲಿ ಗರ್ಭಿಣಿಯೊಬ್ಬರು ಸಂಬಂಧಿಕರಲ್ಲದವರ ಜೊತೆ ಪ್ರಯಾಣಿಸುತ್ತಿದ್ದು ಅನುಮಾನ ಮೂಡಿಸಿತು. ಅನುಮಾನ ಬೆನ್ನಟ್ಟಿದ ಖಾಕಿ ಪಡೆ ಹೆಣ್ಣು ಭ್ರೂಣ ಹತ್ಯೆ ಜಾಲ ಭೇದಿಸಿದೆ. ಹಣಕ್ಕಾಗಿ ಕಣ್ಣು ತೆರೆಯುವ ಮುನ್ನವೇ ಹೆಣ್ಣು ಜೀವಗಳನ್ನ ಹೊಸಕ್ಕೆ ಹಾಕ್ತಿದ್ದ ಪಾತಕಿಗಳ ಹೆಡೆಮುರಿ ಕಟ್ಟಿದೆ. ಮೈಸೂರಿನ ಮಾತಾ ಆಸ್ಪತ್ರೆ ಮಾಲೀಕ ತುಳಸಿರಾಮ್, ವೈದ್ಯ ಚಂದನ್ ಪತ್ನಿ ಮೀನಾ, ರಿಸೆಪ್ಷನಿಸ್ಟ್ ರಿಜ್ಮಾ ಸೇರಿ 12 ಆರೋಪಿಗಳು ಒಂದು ತಂಡ ಕಟ್ಟಿಕೊಂಡಿದ್ರು. ಬೆಂಗಳೂರು, ಮಂಡ್ಯ, ಮೈಸೂರು ಭಾಗದ ಹೆರಿಗೆ ಆಸ್ಪತ್ರೆಗಳ ಮೇಲೆ ಕಣ್ಣಿಡುತ್ತಿದ್ರು. ಹೊಟ್ಟೆಯಲ್ಲಿರುವ ಮಗುವಿನ ಲಿಂಗ ಪತ್ತೆ ಮಾಡಬಯಸುವ ಗರ್ಭಿಣಿಯರನ್ನ ಹುಡುಕುತ್ತಿದ್ರು. ಅವರನ್ನ ಮಂಡ್ಯದ ಈ ಆಲೆಮನೆಗೆ ಕರೆದೊಯ್ದು ಲಿಂಗ ಪತ್ತೆ ಮಾಡುತ್ತಿದ್ರು. ಹೆಣ್ಣಾಗಿದ್ರೆ ಮೈಸೂರಿನ ಮಾತಾ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿ ಕಾವೇರಿ ನದಿಗೆ ಬಿಸಾಕುತ್ತಿದ್ರು. ಹೀಗೆ ಬರ್ತಿ 900 ಭ್ರೂಣಗಳನ್ನ ಈ ಜಾಲ ಕೊಂದು ಹಾಕಿದೆ. ಇದೇ ಕೃತ್ಯಕ್ಕಾಗಿ ಬೆಂಗಳೂರಿನಿಂದ ಕಾರಿನಲ್ಲಿ ಗರ್ಭಿಣಿಯನ್ನ ಕರೆದೊಯ್ಯುತ್ತಿದ್ರು. ಪೊಲೀಸರು ಪಾತಕಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದರಿಂದ ಸತ್ಯ ಬಯಲಾಗಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರ ಭ್ರೂಣ ಹತ್ಯೆ ತಡೆಗೆ ವಿಶೇಷ ಕಾರ್ಯಪಡೆ ರಚಿಸಿದೆ. ವಿಶೇಷ ಕಾನೂನು ತರುವ ಕ್ರಾಂತಿಕಾರಿ ಹೆಜ್ಜೆಯನ್ನೂ ಇಟ್ಟಿದೆ. ಇದಕ್ಕೆ ಕಾರಣರಾದ ಬೈಯಪ್ಪನಹಳ್ಳಿ ಪೊಲೀಸರಿಗೆ TV9 ಸಲ್ಯೂಟ್. ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಭ್ರೂಣ ಹತ್ಯೆ ಜಾಲವನ್ನ ಭೇದಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದಂತಹ ಪೊಲೀಸ್ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರಂಗನಾಥ್. ಹಾಗೆ ಇಂತಹ ಸಾಧಕರನ್ನ ಗೌರವಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಚಿತ್ರನಟಿ, ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ ಅಮೃತ ಅಯ್ಯಂಗಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಶ್ರೀ ಶಕ್ತಿ ಹೆಲ್ತ್ ಕೇರ್ನ MD ಸಂಗೀತಾ PG ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಎಂ, ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜಶೇಖರ್ ಸಗನೂರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ತಮ್ಮ ಸರದಿ ಎರಡು ಮಾತಾಡಬೇಕು. ಪೊಲೀಸ್ ಅವರು ಇಲ್ಲದೆ ಹೋದರೆ ಪರಿಸ್ಥಿತಿ ಏನಿರ್ಬೋದು ಆಲೋಚನೆ ಮಾಡಿ. ಸೊ ಅವರ ಒಂದು ಅನಿವಾರ್ಯತೆ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ ಅದು ಅಗತ್ಯತೆ ಅದು. ಅದರಿಂದ ಅವರಿಗೆ ಇವತ್ತು ಮತ್ತು ವಿಶೇಷವಾಗಿ ನಮ್ಮ ಬೈಯಪ್ಪನಹಳ್ಳಿ, ಅವಾಗ ನೀವು ಬೈಯಪ್ಪನಹಳ್ಳಿಯಲ್ಲಿ ಇದ್ರಿ, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಮತ್ತು ಅವರೆಲ್ಲ ತಂಡದವರು ಎಲ್ಲರೂ ಅವರು ಯಾವ ಒಂದು ಈ ಭ್ರೂಣ ಹತ್ಯೆಯನ್ನು ಭೇದಿಸಿದ್ರಲ್ಲ, ಬಹುಶಃ ಅಲ್ಲಿವರೆಗೂ ನಮ್ಮ ಕಣ್ಮುಂದೆನೇ ನಡೀತಾ ಇತ್ತದು. ಆದರೆ ನಾವು ಅದು ನೋಡೋಕೆ ಹೋಗಿರಲಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಗುವ ಬಗ್ಗೆ ಅದು ಒಂದು ಭಾವನೆ ಏನಿದೆ, ಆ ಮನಸ್ಥಿತಿ ಏನಿದೆ, ಅದು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇವ್ರು ಯಾವಾಗ ಇದನ್ನು ಹಿಡಿದಾಕಿದ್ರು ಅವಾಗ ಒಂದು ರೀತಿ ಸ್ಫೋಟ ಆಯ್ತದು. ನಿಜ. ಎಲ್ಲರಲ್ಲೂ ಏನಪ್ಪ ಈ ಒಂದು ಪ್ರಕಾರದಲ್ಲಿ ನಡೀತಾ ಉಂಟಲ್ಲ ಅಂತ. ಇಲ್ಲಿ ನಮ್ಮ ಇಲಾಖೆ ಈಗ ನಮ್ಮ ಜವಾಬ್ದಾರಿ ಅದು, PCP ಇಂಡಿಯಾ ಆ್ಯಕ್ಟ್ ಎಲ್ಲ ಬರ್ತದೆ ಇದನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ಅದರಿಂದ ನಮಗೂ ಒಂಥರ ಏನು ಈ ಪ್ರಮಾಣದಲ್ಲಿ ನಡೀತಾ ಇದೆಯಲ್ಲ ಅಂತ ಹೇಳಿ ಅದ ನಂತರ ಅನೇಕ ಬೇರೆ ಬೇರೆವೆಲ್ಲ ಪತ್ತೆ ಹಚ್ಚೋದಕ್ಕೆ ನಮ್ಗೆ ಅವಕಾಶ ಆಗಿದೆ. ಅದರಿಂದ ನಿಜವಾಗ್ಲೂ ನಮ್ಮ ಬೈಯಪ್ಪನಹಳ್ಳಿ ಪೊಲೀಸ್ನವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಿಜವಾಗ್ಲೂ ಅದು ಅತ್ಯಂತ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸೇವೆಯನ್ನು ತಾವು ನೀಡಿದ್ದೀರಾ. ನನ್ನ ಆರೋಗ್ಯ ಇಲಾಖೆ ಪರವಾಗಿ ಕೂಡ ನಮ್ಮ ಎಲ್ಲ ಪೊಲೀಸ್ನವರಿಗೆ ಮತ್ತು ಎಲ್ಲ ಪೊಲೀಸ್ ಟೀಮ್ಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆ. ಮತ್ತು TV9 ನಿಮಗೆ ಒಳ್ಳೆಯ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಫೀಲ್ ಆಗ್ತದೆ ಇವತ್ತು ನಾನು ಈ ಪ್ರೋಗ್ರಾಮಿಗೆ ಬಂದಿರೋದು. ನಾನು ಕೂಡ ಕ್ರಿಮಿನಾಲಜಿ ಓದಿದ್ದೀನಿ. ಸೊ ನನಗೆ ಓದಬೇಕಾದ್ರೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡಿದಾಗ ತುಂಬ ಪ್ರೆಷರ್ಗಳು ಆ್ಯಂಡ್ ನಮ್ಮ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಟೈಮು ಪ್ರೆಷರ್ ಎಲ್ಲದ್ರ ಮಧ್ಯೆ ನಮಗೆ ಕೆಲಸ ಮಾಡಿ ಆಲ್ಮೋಸ್ಟ್ ಪೊಲೀಸ್ ಮತ್ತು ಆರ್ಮಿ ಅಂತಂದರೆ ಎರಡೂ ಒಂದೇ. ನಮ್ಮ ರಕ್ಷಣೆಗೋಸ್ಕರ ಏನೂ ಯೋಚನೆ ಮಾಡದೆ ನಮಗೋಸ್ಕರ ಸೇವೆ ಸಲ್ಲಿಸ್ತಾರೆ. ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್. ತುಂಬಾ ಖುಷಿ ಆಗ್ತದೆ ಇವತ್ತು. ಒಂದು ಥ್ಯಾಂಕ್ ಯು TV9. ಅದು ಇವತ್ತು ನಾನು ಹೆಣ್ಣು ಭ್ರೂಣ ಹತ್ಯೆಗೆ ಏನು ಇವತ್ತು ಈ ಅವಾರ್ಡ್ ಸಲ್ಲಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಸರ್ ನಿಮ್ಮೆಲ್ಲರಿಗೂ. ಆ್ಯಂಡ್ ತುಂಬ ಪ್ರಿವಿಲೇಜ್ ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಸರ್. ಒಂದು ಕಡೆಗೆ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇತ್ತು. ಆದರೆ ಇನ್ನೊಂದು ಕಡೆಗೆ ಇಡೀ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದು ಹೋಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಪೊಲೀಸರು ಏನಾದರೂ ಜಾಗೃತರಾಗಲಿಲ್ಲ ಅಂತಂದರೆ ಇಡೀ ವ್ಯವಸ್ಥೆ ಸರ್ಕಾರ ತಲೆ ತಗ್ಗಿಸಬೇಕಾಗಿತ್ತು. ಹಾಗಾದರೆ ನಿಜಕ್ಕೂ ಪೊಲೀಸರು ಏನು ಮಾಡಿದರು, ಆ ಘಟನೆ ಏನು, ಅದರಲ್ಲಿ ಪೊಲೀಸರ ಪ್ರಮುಖ ಪಾತ್ರ ಏನಾಗಿತ್ತು, ಬನ್ನಿ ನೋಡೋಣ. ಅದು 2023 ಡಿಸೆಂಬರ್ 10 ಚಳಿಗಾಲದ ಅಧಿವೇಶನಕ್ಕಾಗಿ ಇಡೀ ರಾಜ್ಯ ಸರ್ಕಾರ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿತ್ತು. ಬೆಳಗಾವಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಒಂಟಮೂರಿ ಗ್ರಾಮದಲ್ಲಿ ಅನಾಗರಿಕರ ಅಟ್ಟಹಾಸ ತಾರಕಕ್ಕೇರಿತ್ತು. 14 ಜನ ದುಷ್ಟರ ತಂಡ ಓರ್ವ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಕ್ರೌರ್ಯ ಮೆರೆಯಲಾರಂಭಿಸಿತ್ತು. ಸಭ್ಯ ಸಮಾಜ ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಂಥ ಕೃತ್ಯ ಎಸಗಲು ಶುರು ಮಾಡಿತ್ತು. ಗ್ರಾಮಸ್ಥರೊಬ್ಬರು ಗಾಬರಿಯಿಂದ ಕಾಕತಿ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ರು. ಮುಂದೆ ಖಾಕಿ ಪಡೆ ನಡೆಸಿದ್ದು ನಿಜಕ್ಕೂ ಸೆಲ್ಯೂಟ್ ಹೊಡೆಯುವಂತ ಕಾರ್ಯಾಚರಣೆ. ಕರೆ ಬಂದ 15 ನಿಮಿಷದಲ್ಲೇ ಸ್ಥಳಕ್ಕೆ ಧಾವಿಸಿದ ಕಾನ್ಸ್ಟೇಬಲ್ ಸುಭಾಷ್ ಮತ್ತು ವಿಠ್ಠಲ ಮಹಿಳೆಯ ಸ್ಥಿತಿ ಕಂಡು ಆಘಾತಗೊಂಡ್ರು. ತಕ್ಷಣ ಮಹಿಳೆಯ ಮನೆಗೆ ಓಡಿದವರೇ ಸೀರೆ ತಂದು ಮಹಿಳೆಯ ಮಾನ ಮುಚ್ಚಿದ್ರು. ಆದರೆ ಸ್ಥಳದಲ್ಲಿದ್ದ ರಕ್ಕಸರ ಆರ್ಭಟ ನಿಂತಿರಲಿಲ್ಲ. ಗ್ರಾಮಸ್ಥರು ಮೂಕ ಪ್ರೇಕ್ಷಕರಾಗಿದ್ರು. ಹೀಗಾಗಿ PSI ಮಂಜುನಾಥ್ ಮತ್ತು ಕಾನ್ಸ್ಟೇಬಲ್ ನಾರಾಯಣ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. 4 ಸೇರಿ ಮಹಿಳೆಯನ್ನ ರಕ್ಷಿಸಿದ್ರು. ಆರೋಪಿಗಳು ಸ್ಥಳದಿಂದ ತಪ್ಪಿಸಿಕೊಳ್ಳದಂತೆಯೂ ತಡೆಯೊಡ್ಡಿದ್ರು. ಮಹಿಳೆ ಮೇಲೆ ನಡೆದ ಅಟ್ಟಹಾಸ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ರು. ಮಹಿಳೆಯ ದೃಶ್ಯ ಲೀಕ್ ಆಗಿದ್ರೆ ಕರುನಾಡು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತಿತ್ತು. ಮಹಿಳೆಯ ಘನತೆಗೆ ಮತ್ತಷ್ಟು ಧಕ್ಕೆಯಾಗುತ್ತಿತ್ತು. ಹೀಗಾಗಿ ಪೊಲೀಸರು ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಿ ಎಲ್ಲರ ಮೊಬೈಲ್ನಿಂದಲೂ ವಿಡಿಯೋ ಡಿಲೀಟ್ ಮಾಡಿದ್ರು. ಕುಕೃತ್ಯದ ಒಂದೇ ಒಂದು ಫೋಟೋ ಸಹ ಸೋರಿಕೆಯಾಗದಂತೆ ನೋಡಿಕೊಂಡ್ರು. 14 ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ತಳ್ಳಿದ್ರು. ಕ್ರೂರಿಗಳ ಕೂಪದಲ್ಲಿ ಜೀವ ಒತ್ತೆ ಇಟ್ಟು ಮಹಿಳೆಯ ಪ್ರಾಣ ಮತ್ತು ಮಾನ ಕಾಪಾಡಿದ ಕಾಕತಿ ಪೊಲೀಸರಿಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ TV9 ಕನ್ನಡ ಸೇಲ್ಸ್ ವಿಭಾಗದ
ಶ್ರೀ ನೊಬೆಲ್ ಜೈಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾರೆ. ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಇಂಡಿ ಪೊಲೀಸ್ ಠಾಣೆ PSI ಮಂಜುನಾಥ್ ಹುಲಕುಂದ ಅವರು, ಹಾಗೆ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಸುಭಾಷ್ BL ಅವರು, ಹಾಗೆ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ವಿಠಲ್ ಪಟ್ಟೇದ್ ಅವರು, ಹಾಗೂ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ನಾರಾಯಣ್ ಚಿಪ್ಪಲ್ಕಟ್ಟಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಅಷ್ಟು ಪೊಲೀಸ್ ಇಲಾಖೆಗೆ, ಇಡೀ ನಮ್ಮ ಭಾರತದಲ್ಲಿರೋ ಅಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರತಿಯೊಬ್ಬರು, ಯಾಕೆಂದ್ರೆ ನಾನೇ ಪರ್ಸನಲ್ ಒಂದು ಫಂಕ್ಷನ್ಗಳು ನೋಡಿದೀವಿ ಸರ್. ನಮ್ಮ ಸಿನಿಮಾ ಫಂಕ್ಷನ್ಗಳಲ್ಲಿ ಯಾರೋ ಹೀರೋಗಳು ಬರ್ತಾರೆ, ಇನ್ನೊಂದು ಬರ್ತಾರೆ ಅಂದರೆ 50 ಜನ ಬೌನ್ಸರ್ಸ್ ಹಾಕಿ ನೀವು ಅವ್ರ ಫ್ಯಾನ್ಸು ಅವ್ರನ್ನೇ ತಳ್ಕೊಂಡು ಹೋಗ್ತಿರ್ತಾರೆ. ಒಂದೇ ಒಂದು ಕಾಕಿ ಬಟ್ಟೆ ಹಾಕೊಂಬಂದಿರೋ ಒಂದು ಕಾನ್ಸ್ಟೇಬಲ್ ಅಲ್ಲಿ ನಿಲ್ಲಿಸಿ ಆ ಕಡೆ ಒಂದು ಹೆಜ್ಜೆ ಮುಂದೆ ಇಡಲ್ಲ ಸರ್. ಅದು ಪವರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗಿರೋ ಪವರ್. ಸೊ ಆ ಥರದೊಂದು ಅದ್ಭುತವಾದ ಒಂದು ಇಲಾಖೆಗೆ ಈ ಥರ ಸಿನಿಮಾದವರಿಗೆ ಅವಾರ್ಡ್ ಫಂಕ್ಷನ್ಗಳು ಮಾಡೋದು ನೋಡಿದ್ದೀನಿ. ಪೊಲೀಸ್ ಇಲಾಖೆಗೆ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಿದ್ರಲ್ಲ ಸರ್. TV9 ನನ್ನ ಸಲ್ಯೂಟ್ ಸರ್. ಫಸ್ಟ್ ನನ್ನ ಸಲ್ಯೂಟ್ TV9 ಬರುತ್ತೆ. ಸೊ ನನ್ನ ಕರೆಸಿ ಈ ಥರದೊಂದು ನನ್ನ ಕೈಯಲ್ಲಿ ಕೊಡಿಸೋದಕ್ಕೆ ನನ್ನ ಕರೆದಂಥ ಇಡೀ ತಂಡಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ ನನ್ನ ಕಡೆಯಿಂದ ಒಂದು ಬಿಗ್ ಹಾರ್ಟ್ಲಿ ಸಲ್ಯೂಟ್ ಸರ್. ಒಂದು ಸಂಗತಿನ ಹೇಳಲೇಬೇಕು ಸುಕನ್ಯಾ, ಒಂದು 3 ಸಂಗತಿಗಳ ಜೊತೆಗೆ ಆಟ ಆಡಬಾರ್ದಂತೆ. ಒಂದು ಗಾಳಿ, ಒಂದು ನೀರು, ಇನ್ನೊಂದು ಬೆಂಕಿ. ಎಷ್ಟು ಮಟ್ಟಿಗಿದೆ ಅಂದರೆ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಬೆಂಕಿ ಹತ್ತಿರುತ್ತೆ, ಗಾಳಿ ಅದಕ್ಕೆ ತಿದಿ ಒತ್ತಾ ಇರುತ್ತೆ. ನೀರನ್ನು ಹಿಡಿದುಕೊಂಡು ಇವರು ಯುದ್ಧಕ್ಕೆ ಸಜ್ಜಾಗ್ತಾರೆ. ಎಷ್ಟರ ಮಟ್ಟಿಗೆ ಸಜ್ಜಾಗ್ತಾರೆ ಅಂತಂದರೆ ಪ್ರಾಣದ ಹಂಗನ್ನು ತೊರೆದು ಇವರು ರೆಡಿ ಆಗುವಂಥದ್ದು. ನಿಜಕ್ಕೂ ನಾವು ಅಗ್ನಿವೀರರು ಅನ್ನುವಂಥ ಮಾತನ್ನು ಹೇಳ್ತೀವಲ್ಲ, ನಿಜವಾದ ಅಗ್ನಿವೀರರು ಇವರೇನೆ. ಹಾಗಾದರೆ ಇವರ ಸಾಹಸ ಏನು, ಬನ್ನಿ ನೋಡೋಣ. ಅದು ದೀಪಾವಳಿ ಸಂಭ್ರಮದ ಹೊಸ್ತಿಲಲ್ಲೇ ಸೂತಕ ಸೃಷ್ಟಿಸಿದ ಅಗ್ನಿ ಅವಘಡ. 2023 ಅಕ್ಟೋಬರ್ 7ರಂದು ಬೆಂಗಳೂರಿನ ಅತ್ತಿಬೆಲೆಯಲ್ಲಿದ್ದ ಪಟಾಕಿ ಮಳಿಗೆ ಪಟಪಟನೆ ಸಿಡಿದು ಹೋಗಿತ್ತು. ಮಳಿಗೆ ಮುಂದೆ ಪಟಾಕಿ ತುಂಬಿಕೊಂಡು ನಿಂತಿದ್ದ ವಾಹನಗಳಿಗೂ ಬೆಂಕಿಯ ಕೆನ್ನಾಲೆಗೆ ಚಾಚಿತ್ತು. ಇಡೀ ಪ್ರದೇಶ ಮೃತ್ಯುಕೂಪವಾಗಿ ಬದಲಾಗಿತ್ತು. ಮಾಹಿತಿ ಸಿಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ನಡೆಸಿದ್ದು ಅಕ್ಷರಶಃ ಮಹಾನ್ ಸಾಹಸ. ಬಾಂಬ್ ರೀತಿ ಸ್ಫೋಟಿಸುತ್ತಿದ್ದ ಪಟಾಕಿ ಮಳಿಗೆ ಬಳಿ ಧಾವಿಸಿದ ಸಿಬ್ಬಂದಿ ಮೊದಲು ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ನಂತರ ಕೆಚ್ಚೆದೆಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಆರಂಭಿಸಿದ್ರು. ನಿರಂತರ 7 ಗಂಟೆ ಹೋರಾಡಿ ಅಗ್ನಿಯನ್ನ ಹತೋಟಿಗೆ ತಂದ್ರು. ಬಳಿಕ ಅಗ್ನಿ ದುರಂತದಲ್ಲಿ ಬಲಿಯಾಗಿದ್ದ ಕಾರ್ಮಿಕರ ಮೃತದೇಹಗಳನ್ನ ಹೊರತೆಗೆದ್ರು. 17 ಜೀವಗಳನ್ನ ಬಲಿ ಪಡೆದ ಈ ಅಗ್ನಿ ದುರಂತ ಸುತ್ತಮುತ್ತಲಿನ ಪಟಾಕಿ ಗೋದಾಮುಗಳು ಮತ್ತು ಕಟ್ಟಡಗಳಿಗೂ ವ್ಯಾಪಿಸುವ ಅಪಾಯವಿತ್ತು. ಇದಕ್ಕೆ ಅವಕಾಶ ನೀಡದೆ ತಮ್ಮ ಪ್ರಾಣ ಪಣಕ್ಕಿಟ್ಟು ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳಕ್ಕೆ TV9 ಸಲ್ಯೂಟ್. ಇಂತಹ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಭೈರೇಗೌಡ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಡೈರೆಕ್ಟರ್ ರಾಮಯ್ಯ ಸಾಫ್ಟ್ವೇರ್ ಟೆಕ್ ಪಾರ್ಕ್ ರಕ್ಷಾ ರಾಮಯ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಫೈರ್ ಸ್ಟೇಷನ್ನ ಲಕ್ಷ್ಮಣ ಹಾದಿಮನಿ ಅವರು ಬರಬೇಕು. ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಫೈರ್ ಸ್ಟೇಷನ್ನ ಬಸವರಾಜ್ ಮಡಿವಾಳರ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಆನೇಕಲ್ ಫೈರ್ ಸ್ಟೇಷನ್ನ ಕನಕರಾಯ ಹಾಗೂ ಆನೇಕಲ್ ಫೈರ್ ಸ್ಟೇಷನ್ನ ಪ್ರವೀಣ್ ಕಲ್ಲಾಳ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ನಮಸ್ಕಾರ ಎಲ್ಲರಿಗೂ ಸಹ. ಮೊದಲಿಗೆ ಬೆಂಕಿಯ ಅನಾಹುತದ ಜೊತೆಗೆ ಜೀವವನ್ನು ಪಣ ಇಟ್ಟು ಹೋರಾಟ ಮಾಡಿ ಸೆಣಸಾಡಿ ಬೇರೆಯವರ ಜೀವ ಉಳಿಸಿ ಸಾರ್ವಜನಿಕರ ಸೇವೆ ಮಾಡಿದಂತಹ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆಗಳು. ನಿಸ್ವಾರ್ಥ ಸೇವೆ ಮಾಡೋರಿಗೆ ಬೇರೆ ಏನು ಅವ್ರಿಗೇನು ನಾವು ಸರ್ಕಾರದಲ್ಲಿ ಅವ್ರಿಗೇನು ಪ್ರೈಸ್ ಕೊಡಲ್ಲ, ಇನ್ಸೆಂಟಿವ್ ಕೊಡಲ್ಲ, ಅವ್ರಿಗೇನು ಕ್ಯಾಶ್ ಅವಾರ್ಡ್ ಕೊಡಲ್ಲ, ಏನಿಲ್ಲ ಅಂದರೂ ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಕರೆದು ಥ್ಯಾಂಕ್ ಯು ಅಪ್ಪ ಶಬಾಷ್ ಅಂತ ಹೇಳಿದ್ರೆ ಅಷ್ಟೇ ಅವರಿಗೆ ಸ್ಫೂರ್ತಿ, ಇನ್ನೇನು ಸೇವಾದಿಲ್ಲ. ಅಷ್ಟಕ್ಕಾದರೂ ಒಳ್ಳೆತನ ಸಮಾಜದಲ್ಲಿ ಸ್ವಲ್ಪ ವೃದ್ಧಿ ಆಗಲಿ.
ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡಿದಂಥವರಿಗೆ ಧನ್ಯವಾದ. ಗ್ರೇಟ್ ಸರ್, ಥ್ಯಾಂಕ್ ಯು. ಯೋಗರಾಜ್ ಭಟ್ ಅವ್ರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಪೊಲೀಸು ಇಲ್ಲದೆ ನಮ್ಮ ಬದುಕೇ ಇಲ್ಲ. ನಾನು ಆಲ್ಮೋಸ್ಟ್ ಸುಮಾರು ಒಂದು 4-8 ಸಾರಿ ಪೊಲೀಸ್ ಇಲಾಖೆಗೆ ಅವರ ಕಮಿಷನರ್ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಅವ್ರ ಬದುಕನ್ನು ತೀರಾ ಹತ್ತಿರದಿಂದ ಬಲ್ಲೆ ನಾನು. ಕಾನೂನು ಸುವ್ಯವಸ್ಥೆನ ಹಗಲು ರಾತ್ರಿ ಕಾಪಾಡಬೇಕು ಅವರು. ಅದಕ್ಕೆ ಅಂತ ಪಣ ಇಟ್ಟಂಥ ಪ್ರತಿಯೊಬ್ಬ ಜೀವಿಯ ಬೆವರಿಗೂ ಒಬ್ಬ ನಾಗರಿಕನಾಗಿ ನನ್ನ ದೀರ್ಘದಂಡ ನಮಸ್ಕಾರ. ಈ ಥರದ ಸಹೃದಯ ಕಾರ್ಯಕ್ರಮಗಳನ್ನು ಮಾನವೀಯತೆ ಇರೋ ಕಾರ್ಯಕ್ರಮಗಳನ್ನು TV9 ಇವತ್ತಲ್ಲ, ಅದು ಶುರುವಾತಿಂದನೂ ನಾನು ಕೂಡ TV9 ಸದಸ್ಯನೇ ಒಂದಾನೊಂದು ಕಾಲದಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಇಷ್ಟು ಗಟ್ಟಿಯಾಗಿ ಮಾಡ್ತಾ ಬಂದಿದ್ದಾರೆ. ವರ್ಷಕ್ಕೆ 2-3 ಇಂಥದ್ದು ನಡೀತಾನೆ ಇರುತ್ತೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೀನಿ. ಅವರ ಚೈತನ್ಯಕ್ಕೊಂದು ಸೆಲ್ಯೂಟು TV9 ಅವರದ್ದು. ಮಾಡುವಂಥವ್ರು ತಪ್ಪು ಮಾಡುವಂಥವ್ರು ತಮ್ಗೆ ಗೊತ್ತಿಲ್ಲ, ಜಗತ್ನವನ್ನು ನೋಡ್ತಿಲ್ಲ ಅಂತ ಮಾಡ್ತಾನೆ ಇರ್ತಾರೆ. ಆದರೆ ಕೆಲವೊಂದು ಕಣ್ಣುಗಳು ಅವುಗಳನ್ನು ಹಿಂಬಾಲಿಸ್ತಾನೇ ಇರ್ತವೆ ಕ್ಯಾಮ್ರಾ ಮುಖಾಂತರ. ಕೆಲವರು ವಸ್ತುಗಳು ಕಳ್ಕೊಂಡಿರ್ತಾರೆ, ಕ್ಷಣ ಮಾತ್ರದಲ್ಲ ವಸ್ತುಗಳು ಸಿಗ್ತವೆ. ಕಾರಣ ಏನು ಅಂತಂದ್ರೆ ಇವರ ಕೆಲಸ ಕಾರ್ಯಗಳು. ಹಾಗಾದ್ರೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ ಬನ್ನಿ ಹಾಗಾದ್ರೆ ನೋಡೋಣ. ಅದು 2023 ಅಕ್ಟೋಬರ್. ಬೆಂಗಳೂರಿನ ಮೆಡಿಕಲ್ ಶಾಪ್ಗಳಿಗೆ ಕಾಲಿಡುತ್ತಿದ್ದ ಆತ ವ್ಯಾಪಾರಿಗಳನ್ನು ಬೆದರಿಸಿ ಹಣ ದೋಚುತ್ತಿದ್ದ. ಯಾರಿಗೂ ತನ್ನ ಕೃತ್ಯದ ಸುಳಿವೇ ಇಲ್ಲ ಎಂದು ಭಾವಿಸಿದ್ದ. ಆದರೆ ಆತನ ಸುಳಿವು ಸಿಕ್ಕು ಬಂಧನವೂ ಆಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮಾಲ್ಡೀವ್ಸ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರವಾಸಿಯೊಬ್ಬರು ಆಟೋದಲ್ಲಿ ತನ್ನ ಬ್ಯಾಗ್ ಮರೆತಿದ್ರು. ಬ್ಯಾಗ್ನಲ್ಲಿ ಪಾಸ್ಪೋರ್ಟ್, ಹಣ, ಲ್ಯಾಪ್ಟಾಪ್ ಇತ್ತು. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ವ್ಯಕ್ತಿಗೆ ಕೆಲವೇ ನಿಮಿಷಗಳಲ್ಲಿ ಬ್ಯಾಗ್ ವಾಪಸ್ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಇಂಥ ಚಮತ್ಕಾರಗಳ ಹಿಂದಿರುವ ಶಕ್ತಿ ಅತ್ಯಾಧುನಿಕ ಕಮಾಂಡ್ ಕಂಟ್ರೋಲ್ ಸೆಂಟರ್. ಕಳೆದ ವರ್ಷ 14 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೆಂಟರ್ನಲ್ಲಿ ಪೊಲೀಸ್ ಸಹಾಯವಾಣಿ, ನಮ್ಮ 112, CCTV ಮಾನಿಟರಿಂಗ್, ಹೊಯ್ಸಳ ಕಮಾಂಡ್ ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವಿಭಾಗಗಳಿವೆ. ನಮಸ್ತೆ, ನಮ್ಮ 112 ಹೇಳಿ ಹೇಗೆ ಸಹಾಯ ಮಾಡಲಿ? ಇಲ್ಲಿನ ಸಿಬ್ಬಂದಿ ಬೆಂಗಳೂರಿನಾದ್ಯಂತ ಅಳವಡಿಸಲಾಗಿರುವ 7500 ಸೆಕ್ಯೂರಿಟಿ ಕ್ಯಾಮೆರಾಗಳನ್ನು ಮಾನಿಟರ್ ಮಾಡ್ತಾರೆ. ಅನುಮಾನಾಸ್ಪದ ದೃಶ್ಯ ಕಂಡ್ರೆ ತಕ್ಷಣ ಪೊಲೀಸರಿಗೆ ತಿಳಿಸುತ್ತಾರೆ. 112ಗೆ ಬರುವ ದೂರುಗಳ ಕುರಿತು ಪೊಲೀಸರಿಗೆ ಮಾಹಿತಿ ರವಾನಿಸ್ತಾರೆ. ಬೆಂಗಳೂರಿನಲ್ಲಿ ಕಮಾಂಡ್ ಸೆಂಟರ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ERSS 112 ಕರ್ನಾಟಕದಾದ್ಯಂತ ಕೆಲಸ ಮಾಡುತ್ತೆ. ERSS 112ಗೆ ಬಂದಿದ್ದ ಒಂದು ಫೋನ್ ಕರೆಯಿಂದ ಹಾವೇರಿ ಹರಿಕಟ್ಟೆ ತಾಂಡ್ಯದಲ್ಲಿ ಬಲವಂತವಾಗಿ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ವೈರಸ್ ಸಿಬ್ಬಂದಿ ಅರ್ಜುನ್ ಶಂಕರ್ ನೆಲ್ಲೂರ ಮತ್ತು 112 ವಾಹನದ ಪೊಲೀಸ್ ಅಧಿಕಾರಿ ರವಿಚಂದ್ರ ಹನುಮಂತ ಹಳಗೇರಿ ತಂಡ ತಡೆದು ಬಾಲಕಿಯ ಬದುಕಿಗೆ ಹೊಸ ಜೀವನ ಕಲ್ಪಿಸುವ ದಾರಿ ತೋರಿಸಿದ್ದಾರೆ. ಹೀಗೆ ಆರೋಪಿಗಳ ಬಂಧನ, ಬಾಲ್ಯ ವಿವಾಹ ತಡೆ, ವಸ್ತುಗಳನ್ನು ಕಳೆದುಕೊಂಡವರಿಗೆ ನೆರವು, ಮಹಿಳೆಯರ ರಕ್ಷಣೆ ಸೇರಿದಂತೆ ಹಲವು ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ನ 112 ತಂಡಕ್ಕೆ TV9 ಸೆಲ್ಯೂಟ್. ಸನ್ಮಾನಿಸೋದಿಕ್ಕೆ, ಗೌರವಿಸೋದಿಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರನಟ ಅಜಯ್ ರಾವ್ ಹಾಗೆ ಬೆಂಗಳೂರು ಟ್ರಾಫಿಕ್ ಕಮಿಷನರ್ MN ಅನುಚೇತ್ IPS ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಮೇಧಾ S ಕಿರಣ್ ಶೆಟ್ಟಿ, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಟ್ರಾವೆಲ್ ಮಾರ್ಕ್, ನಿಮ್ಮ ಅಲ್ಟಿಮೇಟ್ ಟ್ರಾವೆಲ್ ಫ್ರೆಂಡ್ ಸಂಸ್ಥೆಯ ಫೌಂಡರ್ ಅಂಡ್ ಡೈರೆಕ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಗೌರವವನ್ನು ಸ್ವೀಕರಿಸೋದಕ್ಕೆ ಹಾವೇರಿ ಜಿಲ್ಲೆಯ ವೈರ್ಲೆಸ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜುನ್ ಶಂಕರ್ ನೆಲ್ಲೂರ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಹಾವೇರಿ ಜಿಲ್ಲೆ 112 ಪೊಲೀಸ್ ಕಾನ್ಸ್ಟೇಬಲ್ ರವಿಚಂದ್ರ ಹನುಮಂತ್ ಹಳಗೇರಿ ಅವರು, ಬೆಂಗಳೂರು ಕಮಾಂಡ್ ಸೆಂಟರ್ನ ಕುಮಾರ್ ಜೆ ಹಾಗೆ ಬೆಂಗಳೂರು ಕಮಾಂಡ್ ಸೆಂಟರ್ನ ಲಕ್ಷ್ಮೀ ಬಿ ಅಕ್ಕಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಪೊಲೀಸ್ ಪಾತ್ರ ಮಾಡಬೇಕು ಅಥವಾ ಪೊಲೀಸ್ ಕ್ಯಾರೆಕ್ಟರ್ ಇಟ್ಕೊಂಡು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬನಿಗೂ ಇರತಕ್ಕಂಥ ಒಂದು ಆಸೆ ಅದು. ಬಟ್ ನನಗೆ ಪಾತ್ರ ಮಾತ್ರ ಅಲ್ಲದೆ ಚಿಕ್ಕವನಿದ್ದಾಗ ಸಿನಿಮಾ ನಟ ಆಗೋಕ್ಕೂ ಮುಂಚೆ ಇದ್ದಂಥ ಆಸೆ ಏನಂದರೆ ನಾನು ಪೊಲೀಸ್ ಆಗಬೇಕು ಅಂತ. ಅದು ಗೊತ್ತಿಲ್ಲ, ಅದು ಡೆಸ್ಟಿನಿ ಅಂತಾರಲ್ಲ, ಅದು ತೊಗೊಂಡು ಬಂದು ಸಿನಿಮಾದಲ್ಲಿ ನಿಲ್ಲಿಸ್ತು.
ಹಿಂದಿಂದು ವಿ ಟಿ ನೋಡಿದಾಗೂ ಮತ್ತು ಈಗ ನೋಡಿದಾಗ್ಲೂ ನನಗೆ ಹೆಣ್ಮಕ್ಳಿಗೆ ಏನಾದರೂ ಆಗಿದೆ ಅಂತಂದಾಗ ನನಗೆ ಫಸ್ಟ್ ಬರೋದು ನನಗೆ ನನ್ನ ಮಗಳು ನೆನಪಾಗ್ತಾಳೆ. ಯಾವಾಗಲೂ ನನಗೊಂದು ಪುಟಾಣಿ ಮಗಳಿದ್ದಾಳೆ, 5 ವರ್ಷದ ಮಗಳು. ಇವಾಗ ಸ್ಕೂಲಿಗೆ ಹೋಗ್ತಾಳೆ ಅಂತಂದರೆ ಅಥವಾ ಎಲ್ಲೇ ಹೊರಗಡೆ ಹೋಗಿದ್ದಾರೆ ನನ್ನ ಹೆಂಡತಿ ಆಗಲಿ ಮಗಳಾಗಲಿ ಇಲ್ಲಿ ಹೊಡ್ಕೊಳ್ತಾ ಇರತ್ತೆ. ಬಟ್ ಈ ಥರದ್ದು ವಿ ಟಿ ನೋಡಿದಾಗ ಆ್ಯಂಡ್ ಇಷ್ಟೊಂದು ಡಿಸಿಪ್ಲಿನ್ಡ್ ನಮ್ಮ ಪೊಲೀಸ್ ಪವರ್ ನೋಡಿದಾಗ ಸಮಾಧಾನ ಆಗುತ್ತೆ. ಹೌದಪ್ಪ, ವಿ ಆರ್ ಸೇಫ್, ಓಡಾಡ್ಕೊಂಡಿರಲಿ ನಮ್ಮ ಮಕ್ಕಳು ಅಂತ. ಲೆಟ್ಸ್ ಜಾಯಿನ್ ಹ್ಯಾಂಡ್ ಇನ್ ಹ್ಯಾಂಡ್, ಪೊಲೀಸ್, ಸಿನಿಮಾ, ಸಿವಿಲಿಯನ್ಸ್, ಎವ್ರಿಬಡಿ. ವಿ ಆರ್ ಆಲ್ ಪವರ್ಫುಲ್ ಮೀಡಿಯಾ. ಎಲ್ಲರೂ ಲೆಟ್ಸ್ ವಾಕ್ ಇನ್ ಹ್ಯಾಂಡ್. ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ TV9 ಸಂಸ್ಥೆಗೆ ನಮ್ಮ ಇಲಾಖೆ ಪರವಾಗಿ ಕೃತಜ್ಞತೆ ಅರ್ಪಿಸ್ತೇನೆ. ಇದೊಂದು ವೇದಿಕೆ ಪೊಲೀಸ್ ಬಗ್ಗೆ ಹೇಳೋದಕ್ಕೆ, ಒಳ್ಳೆ ಕೆಲಸ ಮಾಡಿರೋದಕ್ಕೆ. ಯಾಕಂದರೆ ಹೆಚ್ಚಾಗಿ ನಾವು ಬರೀ ಕ್ರೈಮ್ ಇದರಲ್ಲೇ ನೋಡ್ತಾ ಇರ್ತೀವಿ ಪೊಲೀಸನ್ನು, ಬಟ್ ಅದು ಅಲ್ಲದೇನೂ ಕೂಡ ಹಲವಾರು ವಿಭಾಗಗಳಿದ್ದಾವೆ. ಡೈಲ್ 112 ಇದೆ, ಟ್ರಾಫಿಕ್ ಇದೆ, ಇತ್ಯಾದಿ ಇದೆ. ಅದ್ರ ಬಗ್ಗೆನೂ ಪ್ರಚಾರ ಆಗಬೇಕು. ಯಾಕಂದ್ರೆ ಅಲ್ಲೂ ಅತ್ಯುತ್ತಮವಾದಂಥ ಕೆಲಸಗಳು ನಡೀತಾ ಇದೆ. ಆದ್ದರಿಂದ ತಾವು ಅದನ್ನು ಇವತ್ತು ಅವರ ಪ್ರತಿಭೆಯನ್ನು ತಾವು ಇವತ್ತು ತೋರಿಸಿದ್ದೀರ. ಅದಕ್ಕೆ ನನ್ನ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರು ರಕ್ಷಕರ ಮುಖವಾಡ ಹಾಕೊಂಡಿದ್ರು ಅವರೇ ಭಕ್ಷಕರಾದಂತಹ ಒಂದು ಕಥೆ. ಇಲ್ಲಿ ರಕ್ಷಣೆ ಮಾಡಬೇಕಾದವನೇ ಪ್ರಾಣ ತೆಗೆದಂತಹ ಸಂದರ್ಭದಲ್ಲಿ ಉಳಿದಂತಹ ಆರಕ್ಷಕರಿದಾರಲ್ಲ, ಅವರು ಆ ಪ್ರಕರಣವನ್ನ ಭೇದಿಸಿದಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಅತ್ಯಂತ ರೋಚಕ. ಯಾವ ಸಿನಿಮಾಗೂ ಕಡಿಮೆ ಇಲ್ಲದಿರುವಂತಹ ರೀತಿಯ ಸಿನಿಮೀಯ ಮಾದರಿಯ ಒಂದು ಕಾರ್ಯಾಚರಣೆಯ ಸ್ಟೋರಿ. ಅದನ್ನ ಭೇದಿಸಿದವರು ಮೈಸೂರು ಪೊಲೀಸರು. ಹಾಗಾದ್ರೆ ಹೇಗಿತ್ತು ಅವರ ಕಾರ್ಯಾಚರಣೆ, ಏನದು ಪ್ರಕರಣ, ನೋಡೋಣ ಬನ್ನಿ. ಅದು 2023 ಜುಲೈ. ಮೈಸೂರಿನ ಪ್ರತಿಭಾವಂತ ಮಹಿಳಾ ಟೆಕ್ಕಿ ನೂರಾರು ಕನಸು ಕಟ್ಟಿಕೊಂಡು ಜರ್ಮನಿಗೆ ಹಾರಲು ಸಜ್ಜಾಗಿದ್ದರು. ಅದಕ್ಕೂ ಮೊದಲೇ ಟೆಕ್ಕಿ ತಂದೆ ಕೊಲೆಯಾಗಿದ್ದು, ನಿವೃತ್ತ ಶಿಕ್ಷಕ ನಾಗರಾಜ್ ಅವರನ್ನ ಕತ್ತು ಕೊಯ್ದು ಹತ್ಯೆ ಮಾಡಲಾಗಿತ್ತು. ಮೃತದೇಹ ಸಿಕ್ಕ ಸ್ಥಳದಲ್ಲಿ ಯಾವುದೇ ಸಾಕ್ಷ್ಯ ಇರಲಿಲ್ಲ. ಹಂತಕ ಮೊಬೈಲ್ ಸಹ ಬಳಸಿರಲಿಲ್ಲ. ತನಿಖೆಯ ಒಳಸುಳಿವನ್ನ ತಿಳಿದಿದ್ದ ಕೊಲೆಗಾರ ಪಕ್ಕಾ ಪ್ಲಾನ್ ಮಾಡಿ ಯಾವುದೇ ಸಾಕ್ಷ್ಯ ಸಿಗದಂತೆ ಕೊಲೆ ಮಾಡಿದ್ದ. ಹಂತಕನ ಹೆಡೆಮುರಿ ಕಟ್ಟಲು ಮೈಸೂರು ಪೊಲೀಸರ 4 ವಿಶೇಷ ತಂಡ ರಚನೆಯಾದವು. ಅಚ್ಚರಿ ಅಂದ್ರೆ ಈ ತಂಡಗಳಿಗೆ ಅದೊಬ್ಬ ಸಹಕಾರ ನೀಡ್ತಿದ್ದ. ಆತ ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪೇದೆ ಮಹೇಶ್. ಪೊಲೀಸರು ಅನುಮಾನ ಬಂದ 50 ಜನರನ್ನ ವಿಚಾರಣೆ ಮಾಡಿದ್ರು. ಎಲ್ಲರೂ ಒಂದೇ ರೀತಿ ಉತ್ತರಿಸಿದ್ರು. ಎಲ್ಲರ ಮೊಬೈಲ್ನಲ್ಲೂ ಡೇಟಾ ಡಿಲೀಟ್ ಆಗಿತ್ತು. ಅನುಮಾನಗೊಂಡ ಪೊಲೀಸರು ಹಿಂದೆ ಕರೆಸಿದ್ದವರನ್ನೇ ಮತ್ತೆ ವಿಚಾರಿಸಿದ್ರು. ಆಗ ಹೊರಬಿದ್ದ ಹೆಸರೇ ಈ ಮಹೇಶ್. ತಮ್ಮ ಜೊತೆಗೆ ಓಡಾಡುತ್ತಿದ್ದ ಕಳ್ಳ ಪೊಲೀಸ್ ಮಹೇಶ್ನನ್ನೇ ಹಿಡಿದು ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಹೊರಬಿದ್ದಿದ್ದು ನಿವೃತ್ತ ಶಿಕ್ಷಕ ನಾಗರಾಜ್ ಹತ್ಯೆ ಸತ್ಯ. ಈ ಮಹೇಶ್ ನಾಗರಾಜ್ ಅವರ ಸಂಬಂಧಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನಾಗರಾಜ್ ಮಗಳ ಮೇಲೆ ಕಣ್ಣು ಹಾಕಿದ್ದ. ತನಗೆ ಮದುವೆಯಾಗಿ ಮಕ್ಕಳಿದ್ರೂ ಹಿಂದೆ ಬಿದ್ದಿದ್ದ. ಟೆಕ್ಕಿಗಾಗಿ ಅಸ್ಸಾಂ ತನಕ ಹೋಗಿ ಮಾಟ ಮಂತ್ರ ಮಾಡಿಸಿದ್ದ. ಆಕೆ ಜರ್ಮನಿಗೆ ಹೊರಟಾಗ ಹತಾಶನಾಗಿದ್ದ. ವಿದೇಶಕ್ಕೆ ಹೋಗದಂತೆ ತಡೆಯಲು ತಂದೆ ನಾಗರಾಜ್ ಹತ್ಯೆ ಮಾಡಿದ್ದ. ಬಳಿಕ ಸಾಕ್ಷ್ಯ ನಾಶ ಮಾಡಿ ಚಾಪೆ ಕೆಳಗೆ ನುಸುಳಿದ್ದ. ಆದರೆ ರಂಗೋಲಿ ಕೆಳಗಡೆ ನುಸುಳಿ ಮಹೇಶ್ನನ್ನ ಹಿಡಿದ ಮೈಸೂರು ಪೊಲೀಸರಿಗೆ TV9 ಸೆಲ್ಯೂಟ್. ಅಪರೂಪದ ಸಾಧನೆ ಮಾಡಿದಂತಹ ಪೊಲೀಸ್ ತಂಡ, ಮೈಸೂರು ಪೊಲೀಸ್ ತಂಡವನ್ನ ಸನ್ಮಾನಿಸೋದಕ್ಕೆ, ಗೌರವಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು, ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಮೈಸೂರು ಜಿಲ್ಲೆ CN ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವರ್ಣ, ಮೈಸೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಶಿವನಂಜನ್ ಶೆಟ್ಟಿ, ಹಾಗೆ ವರುಣ ಪೊಲೀಸ್ ಠಾಣೆ PSI ಚೇತನ್ ಹಾಗೂ ವಸಂತ್ ಕುಮಾರ್, ಮೈಸೂರು SP ಕಚೇರಿ ಟೆಕ್ನಿಕಲ್ ಸೆಲ್ ASI ವಸಂತ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಮೊದಲನೇದಾಗಿ ನನಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತಿರಲಿಲ್ಲ. ಈಗ ತಾವು ತೋರಿಸಿದ ಮೇಲೆ ನಿಜವಾಗ್ಲೂ ಇದೊಂದು ಉತ್ತಮ ಪತ್ತೇದಾರಿಕೆ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿಯೂ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿಯೇ
ಇದ್ದುಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಆತನ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಚಾಕಚಕ್ಯತೆಯಿಂದ ಮತ್ತು ಭಾಳಷ್ಟು ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಇವತ್ತು ಮೈಸೂರು ಪೊಲೀಸರು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಈ ಒಂದು ಕರ್ತವ್ಯವನ್ನು ಗುರುತಿಸಿ ಅವರ ಒಳ್ಳೆಯ ಕೆಲಸವನ್ನು ತಾವು ಏನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ, ಅದಕ್ಕೂ ಕೂಡ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರಂಗನಾಥ್, ನಿಮಗೆ ಗೊತ್ತಾ, ಪ್ರತಿದಿನ ಬೆಂಗಳೂರಲ್ಲಿ ಸುಮಾರು 1 ಕೋಟಿಗೂ ಅಧಿಕ ವಾಹನಗಳು ರಸ್ತೆಗಿಳಿಯುತ್ತೆ. ಈ ಸಂದರ್ಭ ಹೇಗೆ ಆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಿಭಾಯಿಸಬೇಕು, ಆ ಟ್ರಾಫಿಕ್ ಪೊಲೀಸ್ ಸಿಸ್ಟಮ್ ಇಲ್ಲ ಅಂತಾಗಿದ್ರೆ ಪರಿಸ್ಥಿತಿ ಏನಾಗಿರಬಹುದು ಊಹೆ ಮಾಡೋದು ಕೂಡ ಕಷ್ಟ. ತಮ್ಮ ಆರೋಗ್ಯ ಸಮಸ್ಯೆಯನ್ನು ಕೂಡ ಲೆಕ್ಕಿಸದೆ ಯಾವ ರೀತಿ ಟ್ರಾಫಿಕ್ ಪೊಲೀಸರು ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಕರುನಾಡಿನ ಟ್ರಾಫಿಕ್ ಸಮಸ್ಯೆಗೆ, ಅದರ ಕುರಿತಾದಂತಹ ಒಂದು ವಿವರವನ್ನ ನೋಡ್ಕೊಂಡ್ಬರೋಣ ಬನ್ನಿ. ಬೆಳಗಿನ ನಗರ ಬೆಂಗಳೂರು ಭಾರತ ತಂತ್ರಜ್ಞಾನ ಕ್ಷೇತ್ರದ ಬ್ರ್ಯಾಂಡ್ ಅಂಬಾಸಿಡರ್. ಭಾರತದ ಐಟಿ ಕಾಶಿ ಬೆಂಗಳೂರಿನಲ್ಲಿ ನಿತ್ಯ 1,20,00,000 ವಾಹನಗಳು ಸಂಚರಿಸುತ್ತವೆ. ನಿತ್ಯ 2,300 ಹೊಸ ವಾಹನಗಳು ಬೀದಿಗಿಳಿಯುತ್ತವೆ. ಹೀಗಾಗಿ ಸಂಚಾರ ದಟ್ಟಣೆ ಸವಾಲು ಏರುತ್ತಿದೆ. ಆದ್ರೀಗ ಬೆಂಗಳೂರಿನ ಬೀದಿಗಳಲ್ಲಿ ಸದ್ದಿಲ್ಲದೆ ಸಂಚಾರ ಕ್ರಾಂತಿ ಶುರುವಾಗಿದೆ. ವಾಹನಗಳ ಹರಿವು ವೇಗವಾಗುತ್ತಿದೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ 2022ರಲ್ಲಿ ಬೆಂಗಳೂರು ಜಗತ್ತಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರುವ 2ನೇ ನಗರವಾಗಿತ್ತು. ಆದರೆ 2023ರಲ್ಲಿ 6ನೇ ಸ್ಥಾನಕ್ಕೆ ಕುಸಿದಿದೆ. ಬೆಂಗಳೂರಿನಲ್ಲಿ 2022ರಲ್ಲಿ ಗಂಟೆಗೆ 14 ಕಿಲೋಮೀಟರ್ ಸಾಗ್ತಿದ್ದ ವಾಹನಗಳು 2023ರಲ್ಲಿ ಗಂಟೆಗೆ 18 ಕಿಲೋಮೀಟರ್ ಸಂಚರಿಸಿವೆ. ಈ ಬದಲಾವಣೆಗೆ ಕಾರಣ ತಂತ್ರಜ್ಞಾನ. ಬೆಂಗಳೂರು ಟ್ರಾಫಿಕ್ ಪೊಲೀಸರು AI ಆಧಾರಿತ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಅಳವಡಿಸಿಕೊಳ್ಳುತ್ತಿದ್ದಾರೆ. ಅತ್ಯಾಧುನಿಕ ಸಂಚಾರ ನಿರ್ವಹಣಾ ಕೇಂದ್ರದ ಮೂಲಕ ದಟ್ಟಣೆ ಹೆಚ್ಚಿಸುವ ಘಟನೆಗಳನ್ನು ತಡೆಯುತ್ತಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ಟ್ರಾಫಿಕ್ ಸಿಗ್ನಲ್ ಹೊಂದಾಣಿಕೆ ಮಾಡುತ್ತಿದ್ದಾರೆ. ಅತ್ಯಾಧುನಿಕ ಕ್ಯಾಮೆರಾ ಬಳಸಿ ನಿಯಮ ಉಲ್ಲಂಘಿಸುವವರಿಗೆ ದಂಡ ಹಾಕುತ್ತಿದ್ದಾರೆ. ಸವಾರರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಟ್ರಾಫಿಕ್ ಮಾಹಿತಿ ನೀಡುತ್ತಿದ್ದಾರೆ. ತಂತ್ರಜ್ಞಾನದ ಸಹಾಯದಿಂದ 14,000 ಕಿಲೋಮೀಟರ್ ರಸ್ತೆಯಲ್ಲಿ ಸಂಚಾರ ಸರಳ ಮತ್ತು ಸುರಕ್ಷಿತಗೊಳಿಸಲು ಶ್ರಮಿಸುತ್ತಿದ್ದಾರೆ. ಹೊಸ ಕಾಲದ ಸಮಸ್ಯೆಗಳಿಗೆ ಹೊಸ ತಂತ್ರಜ್ಞಾನದಿಂದ ಪರಿಹಾರ ಕಂಡುಕೊಳ್ಳುತ್ತಿರುವ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ TV9 ಸಲ್ಯೂಟ್. ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. DGP CID ಡಾಕ್ಟರ್ MA ಸಲೀಂ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಸೇಲ್ಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀ ನೋಬೆಲ್ ಜೈಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಗೌರವ ಸ್ವೀಕರಿಸೋದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಡಾಕ್ಟರ್ ಅನಿಲ್ ಕುಮಾರ್ P ಗ್ರಾಮ ಪುರೋಹಿತ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ R, ASI ನಿಟ್ಟೂರು ರೂಪ, ASI ದಾದಾಪೀರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಅಮರೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹಂತ. ಸಲೀಂ ಅವರು ಒಂದೆರಡು ಮಾತಾಡಬೇಕು ಅಂತ ಸರ್. ಮುಖ್ಯವಾಗಿ ನಮ್ಮಲ್ಲಿ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಮಟ್ಟದ ಕೊರತೆ ಇರೋದ್ರಿಂದ ಸ್ವಲ್ಪ ಈ ಪರ್ಸನಲ್ ವಾಹನಗಳು ಬಳಸುವಂಥದ್ದು, ಅಂದರೆ ಪರ್ಸನಲ್ ವೆಹಿಕಲ್ಗಳು ಜಾಸ್ತಿ ಬಳಸ್ತಾರೆ. ಅದರಿಂದ ಸ್ವಲ್ಪ ಕಂಜೆಷನ್ಗಳು ಆಗುತ್ತೆ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಸರ್ಕಾರ ಈಗ ಜಾಸ್ತಿ ಗಮನ ಹರಿಸ್ತಾ ಇರೋದ್ರಿಂದ, ಮತ್ತು ಇನ್ನು BMTCನಲ್ಲಿ ಏನು ಈಗ ಸರ್ಕಾರ ಜಾಸ್ತಿ ಬಸ್ಸಸ್ ಈಗ ಕೊಡ್ತಾ ಇದೆ, ಅದೆಲ್ಲ ರಸ್ತೆಗೆ ಬಂದರೆ ಮೆಟ್ರೋ ಎಲ್ಲ ಆದ್ಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಒಳ್ಳೆ ರೀತಿಯಿಂದ. ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಜಾಸ್ತಿ ಆದರೆ ಆಟೋಮ್ಯಾಟಿಕ್ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರ ಕೆಲಸನೂ ಸ್ವಲ್ಪ ಸುಲಭ ಆಗುತ್ತೆ ಅಂತ ನಾನು ತಿಳಿಸಿದ್ದೀನಿ. ಟ್ರಾಫಿಕ್ ಪೊಲೀಸ್ ಅವರಿಗೆ ಅವ್ರ ಸೇವೆಯನ್ನು ಗುರುತಿಸ್ತಾ ಇರೋದು ಮತ್ತೆ ಅವ್ರಿಗೆ ಗೌರವಿಸ್ತಾ ಇರೋದು ನಿಜವಾಗ್ಲೂ ಅದು ಬೆಂಗಳೂರು ನಗರಕ್ಕೆ ಒಂದು ರೀತಿಯಲ್ಲಿ ಒಂದು ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. PSI ಹಗರಣ ಆಯ್ತಲ್ಲ,
ಹಗರಣ ಆದ್ಮೇಲೆ ಯಾರ್ಯಾರು ಒಳಗಡೆ ಹೋದ್ರು ಏನು ಎತ್ತ ಅದೆಲ್ಲವನ್ನು ಕೂಡ ನಾವು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹಾಗಾದ್ರೆ ಈ ವಿಚಾರ ಬಯಲಿಗೆ ಬಂದದ್ದು ಹೇಗೆ, ಇದನ್ನ ಕಂಡು ಹಿಡಿದಿರುವಂತವ್ರು ಯಾರು, ಬನ್ನಿ ನೋಡ. ಕಣ್ಣಲ್ಲಿ ಕಣ್ಣಿಟ್ಟು ಎಣಿಸಿದ ಈ OMR ಶೀಟ್ನಲ್ಲಿರುವ ಉತ್ತರ 21 ಮಾತ್ರ. ಕಲಬುರಗಿಯ ವೀರೇಶ್ 2021ರ PSI ನೇಮಕಾತಿ ಪರೀಕ್ಷೆಯಲ್ಲಿ 100ರ ಪೈಕಿ 21ಕ್ಕೆ ಮಾತ್ರ ಉತ್ತರ ಬರೆದಿದ್ದ. ಆದರೂ ಕಲ್ಯಾಣ ಕರ್ನಾಟಕ ಕೋಟದಡಿ 7ನೇ ರ್ಯಾಂಕ್ ಪಡೆದು PSI ಹುದ್ದೆಗೆ ಆಯ್ಕೆಯಾಗಿದ್ದ. 21 ಪ್ರಶ್ನೆಗೆ ಉತ್ತರಿಸಿದ ಈತನಿಗೆ 121 ಅಂಕಗಳು ಸಿಕ್ಕಿದ್ವು. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬೆನ್ನಟ್ಟಿದ CID ಪೊಲೀಸರಿಗೆ ಸಿಕ್ಕ ಉತ್ತರ ಇಲ್ಲಿದೆ ನೋಡಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇಲ್ಲಿ ಕಾಯಬೇಕಾದವರೇ ಕದ್ದು ತಿಂದಿದ್ರು. ಪೊಲೀಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾಗಿದ್ದ IPS ಅಧಿಕಾರಿ ಅಮೃತ್ ಪಾಲ್, DYSP ಶಾಂತಕುಮಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ 53 ಸಿಬ್ಬಂದಿ PSI ಹಗರಣದಲ್ಲಿ ಭಾಗಿಯಾಗಿದ್ರು. RD ಪಾಟೀಲ್ ಮತ್ತು ದಿವ್ಯಾ ಹಾಗರಗಿ ಅಂತ ಕುಖ್ಯಾತರ ಜೊತೆ ಕೈ ಜೋಡಿಸಿದ್ರು. ಅಭ್ಯರ್ಥಿಗಳಿಂದ ಕಾಸು ಪಡೆದು ಪರೀಕ್ಷೆ ಪಾಸು ಮಾಡಿಸಿದ್ರು. ಪರೀಕ್ಷೆ ಮುಗಿದ ಬಳಿಕ ಅಭ್ಯರ್ಥಿಗಳು ಖಾಲಿ ಬಿಟ್ಟ OMR ಶೀಟ್ಗಳಲ್ಲಿ ತಾವೇ ಉತ್ತರ ತುಂಬಿದ್ರು. ಇನ್ನು ಕೆಲ ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಡಿವೈಸ್ ನೀಡಿ ಆ ಮೂಲಕ ಉತ್ತರ ಹೇಳಿಕೊಟ್ಟಿದ್ರು. ಈ ಅಕ್ರಮವನ್ನ CID ಪೊಲೀಸರು ಭೇದಿಸಿದ್ದಾರೆ. IPS ಅಧಿಕಾರಿ ಅಮೃತ್ ಪೌಲ್, DYSP ಶಾಂತಕುಮಾರ್ ಸೇರಿದಂತೆ 113 ಆರೋಪಿಗಳನ್ನು ಬಂಧಿಸಿದ್ದಾರೆ. 3065 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೀಗೆ ಪೊಲೀಸ್ ಇಲಾಖೆಯಲ್ಲೇ ಇದ್ದ ಕಳ್ಳರನ್ನ ಹಿಡಿದ CIDಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಅಲೋಕ್ ಮೋಹನ್ IPS ಪೊಲೀಸ್ ಮಹಾನಿರ್ದೇಶಕರು ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ CID SP ರಾಘವೇಂದ್ರ K ಹೆಗ್ಡೆ ಹಾಗೆ DYSP BK ಶೇಖರ್, DYSP ಪ್ರಕಾಶ್ ರಾಥೋಡ್, DYSP ನರಸಿಂಹಮೂರ್ತಿ ಹಾಗೂ DYSP ಅಂಜುಮಾಲಾ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಕರಣದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳೇ ಭಾಗವಹಿಸಿದ್ದರಿಂದ, ಅಂದರೆ ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದ್ದರಿಂದ ಯಾವ ಹಂತದ ಅಧಿಕಾರಿಗಳವರೆಗೂ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಪತ್ತೆ ಮಾಡ್ತಕ್ಕಂಥದ್ದು ತನಿಖೆಯ ಸಂದರ್ಭದಲ್ಲಿ ತುಂಬ ಒಂದು ಕಠಿಣವಾದಂಥ ವಿಷಯವಾಗಿತ್ತು. ಸೊ ಇದನ್ನು ನನ್ನ ಸಹೋದ್ಯೋಗಿಗಳ ಸಹಕಾರದಿಂದ ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲದಿಂದ ಇದನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರ್ತೀವಿ. ಇದಕ್ಕೋಸ್ಕರ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಐ ಆಮ್ ಪ್ರೌಡ್ ಆಫ್ CID and proud of the Karnataka State Police. They have done a great job. Thank you. ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ಬೆಳವಣಿಗೆಗಳಿದೆ, ಜೊತೆಗೆ ಯಾವ್ಯಾವ ವಿಚಾರಗಳನ್ನು ಭೇದಿಸಿದೆ ನಮ್ಮ ಈ ಸೈಬರ್ ಟೀಮ್, ನೋಡ ಬನ್ನಿ. 2023ರ ಡಿಸೆಂಬರ್ನಲ್ಲಿ ಬೆಂಗಳೂರು ಪೊಲೀಸರು ಬಿಹಾರಕ್ಕೆ ಕಾಲಿಟ್ಟಿದ್ರು. ಅರಾರಿಯ ಜಿಲ್ಲೆಯಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಇದಕ್ಕೆ ಕಾರಣ ಕನ್ನಡಿಗರ ಬ್ಯಾಂಕ್ ಖಾತೆಗಳಿಗೆ ಬಿದ್ದಿದ್ದ ಮಾಯಾದಂತ ಕನ್ನ. ಬೆಂಗಳೂರು ಹೈಗ್ರೌಂಡ್ಸ್ ಠಾಣೆಗೆ ದೂರು ಬಂದಿತ್ತು. ನೊಂದವರ ಬ್ಯಾಂಕ್ ಖಾತೆಯಿಂದ ವಿನಾಕಾರಣ ಹಣ ಕಟ್ಟಾಗಿತ್ತು. ಇದೇ ರೀತಿ 130 ಕೇಸ್ ದಾಖಲಾಗಿತ್ತು. ನೊಂದವರೆಲ್ಲ ಉಪನೋಂದಣಿ ಕಚೇರಿಯಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಆಧಾರ್ ನಂಬರ್ ನೀಡಿದ್ರು. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ AEPSನಲ್ಲಿ ಹಣ ವಿಡ್ರಾಗೆ ಆಧಾರ್ ನಂಬರ್ ಮತ್ತು ಫಿಂಗರ್ ಪ್ರಿಂಟ್ ಇದ್ದರೆ ಸಾಕು. ಹೀಗಾಗಿ ಬಿಹಾರ ಮೂಲದ ವಂಚಕರು ಕರ್ನಾಟಕದ ಕಂದಾಯ ಇಲಾಖೆಯ ವೆಬ್ಸೈಟ್ನಿಂದ ಜನರ ಫಿಂಗರ್ ಪ್ರಿಂಟ್ ಮತ್ತು ಆಧಾರ್ ಮಾಹಿತಿ ಕದ್ದಿದ್ರು. ಫಿಂಗರ್ ಪ್ರಿಂಟ್ ಕಾಪಿ ಮಾಡಿ ನಕಲಿ ಫಿಂಗರ್ ಪ್ರಿಂಟ್ ಸೃಷ್ಟಿಸಿದ್ರು. ಈ ಎರಡನ್ನೇ ಇಟ್ಕೊಂಡು AEPS ಮೂಲಕ ಹಣ ದೋಚಿದ್ರು. ತನಿಖೆ ಆರಂಭಿಸಿದ ಸೈಬರ್ ಕ್ರೈಮ್ ಠಾಣೆ ತಂಡ ವಂಚಕರ ಬ್ಯಾಂಕ್ ಅಕೌಂಟ್ ಮತ್ತು ಡಿಜಿಟಲ್ ವ್ಯಾಲೆಟ್ಗಳ IP ಅಡ್ರೆಸ್ ಪತ್ತೆ ಮಾಡಿದೆ. ಹೀಗಾಗಿ ಪೊಲೀಸರು ಬಿಹಾರಕ್ಕೆ ತೆರಳಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಮುಂದೆ ವೆಬ್ಸೈಟ್ನಲ್ಲಿ ಜನರ ಆಧಾರ್ ಮತ್ತು ಫಿಂಗರ್ ಪ್ರಿಂಟ್ ಅಪ್ಲೋಡ್ ಮಾಡದಂತೆ ಕಂದಾಯ ಇಲಾಖೆಗೆ ಮನವರಿಕೆ ಮಾಡಿದ್ದಾರೆ. ಜನರು ತಮ್ಮ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನು
ಡಿಸೇಬಲ್ ಮಾಡಬೇಕು ಅಂತ ಎಚ್ಚರಿಸಿದ್ದಾರೆ. ಹೀಗೆ ಹೊಸ ರೀತಿಯ ಸೈಬರ್ ವಂಚನೆ ಭೇದಿಸಿ ಜನರ ದುಡ್ಡು ಕಾಪಾಡಿದ ಬೆಂಗಳೂರು ಈಶಾನ್ಯ ವಿಭಾಗದ ಸೈಬರ್ ಎಕಾನಮಿಕ್ ಅಂಡ್ ನಾರ್ಕೋಟಿಕ್ಸ್ ಠಾಣೆ ಅಧಿಕಾರಿಗಳಿಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ನೆಚ್ಚಿನ ಸಿನಿಮಾ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮಾಜಿ ಗೃಹ ಸಚಿವರು ಆರೋಗ್ಯ ಜ್ಞಾನೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಬೆಂಗಳೂರು ನಗರ ಈಶಾನ್ಯ ವಿಭಾಗದ CEN ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಎಂ ಅವರು, ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮನ್ ಗೌಡ ಅವರು, ಹೆಡ್ ಕಾನ್ಸ್ಟೇಬಲ್ ಶ್ರೀನಾಥ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ನಿಶಾಂತ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳ್ತಿದ್ದಾರೆ ಸೆಲ್ಯೂಟ್ ಸೆಲ್ಯೂಟ್ ಅಂತ. ನಾನು ಫಸ್ಟು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳ ಮನೆಯವರಿಗೆ ದೊಡ್ಡ ಸೆಲ್ಯೂಟ್ ಹೊಡಿತಾರೆ. ನಾವು ನಮ್ಮನ್ನು ಹೀರೋ ಅಂತಾರೆ. ನಾವು ಎಂಟರ್ಟೈನರ್ಸ್, ಮನೋರಂಜಕರಷ್ಟೇ. ನಿಜವಾದ ಹೀರೋಗಳು ನೀವು. ಗ್ರೇಟ್ ಗ್ರೇಟ್. ಯಾಕೆಂದರೆ ನಮಗೊಂದು ಸ್ಕೆಡ್ಯೂಲ್ ಅಂತ ಇರುತ್ತೆ. ಬೆಳಿಗ್ಗೆ 9ರಿಂದ 5:30. ಸೊ ಹೀರೋ ಆಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಇರುತ್ತೆ. ಯಾರೋ ಪ್ರೋಗ್ರಾಮ್ಗೆ ಹೋಗ್ಬೇಕು, ಬೇಗ ಬಿಡ್ರಪ್ಪ ಅಂತ. ಆ ಥರ ಯಾವುದೇ ಕನ್ಸೆಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ನೀವುಗಳೇ ನಿಜವಾದ ಹೀರೋಗಳು. ನಾವು ಸಿನಿಮಾಲಿ ಪೊಲೀಸಾಗಿ ಆ್ಯಕ್ಟ್ ಮಾಡ್ತೀವಿ. ಡೈಲಾಗ್ ರೈಟ್ರು ಡೈಲಾಗ್ ಕೊಟ್ಟಿರ್ತಾರೆ, ಎಷ್ಟುದ್ದ ಡೈಲಾಗ್ ಹೊಡಿತೀವಿ. ಮೇಲಧಿಕಾರಿಗಳು ಅದು ಮಾಡಬೇಡ ಅಂದರೂ ಹೋಗಿ ಮಾಡಿರ್ತೀವಿ. ಮೇಲಧಿಕಾರಿ ಫೋನ್ ಮಾಡಿದ್ರೆ ಏನು ಸರ್ ಮಾಡ್ತೀರಾ, ಟ್ರಾನ್ಸ್ಫರ್ ತಾನೇ, ಒಂದು ಸೂಟ್ ಕೇಸು 4 ಜೊತೆ ಬಟ್ಟೆ ಅಂತೀವಿ. ಬಟ್ ರಿಯಾಲಿಟಿಲಿ ಹಾಗಿರಲ್ಲ, ನಂಗೆ ಚೆನ್ನಾಗಿ ಗೊತ್ತು. ನಾವು ಪಟಾಕಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಸಾಯಿ ಕುಮಾರ್ ಅವರು ನಮ್ಮ ಆಫೀಸರು ಪ್ಲಸ್ ತಂದೆ ಆಗಿರ್ತಾರೆ. ಸೊ ಅವರ ಹಳೆ ಡೈಲಾಗು ಈ ಸಿನಿಮಾಲಿ ಯೂಸ್ ಮಾಡಿದ್ವಿ. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಾಣೋ ಪೊಲೀಸ್. ಮುಂಗಾರು ಮಳೆ ಡೈಲಾಗ್ ಕೇಳಬೇಡ, ಪೊಲೀಸ್ ಅವರೇ ಇರೋದಿಲ್ಲಿ. ಇಲ್ಲಿ ಪರ ಅಂತ ಕೆರ್ಕೊಳ್ಳೋಕ್ಕಾಗಲ್ಲ. ಲಾಟಿ ತಗೊಂಡು ಚಟ ಅಂತ ಹೊಡಿತಾರೆ. ಇಷ್ಟು ಜನ ಪೊಲೀಸ್ ಫ್ಯಾಮಿಲಿನ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಜೊತೆಯಲ್ಲಿ. ನಮಗೆ ಸೇವೆ ಕೊಡ್ತಿರೋ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪೊಲೀಸರನ್ನ ಟೀಕೆ ಮಾಡೋರೇ ಜಾಸ್ತಿ. ಆದರೆ ನೀವು ಒಂದು ದಿವಸ ಕರೆದು ಅವ್ರ ಒಳ್ಳೆಯ ಕೆಲಸವನ್ನು ಪರಿಚಯಿಸಿ ಅವ್ರನ್ನ ಬೆನ್ನು ತಟ್ಟುವಂಥ ಕೆಲಸ, ಜನಕ್ಕೆ ಅವ್ರನ್ನ ನಿಜವಾಗ್ಲೂ ಪರಿಚಯ ಮಾಡಿಕೊಡೋ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನನಗೆ ಅತ್ಯಂತ ಸಂಭ್ರಮ ಅನಿಸುತ್ತೆ. ಬೇರೆ ಯಾವುದೇ ಮಂತ್ರಿ ಪದವಿಗಿಂತ ಈ ಪೊಲೀಸ್ ಮಂತ್ರಿ ಪದವಿ ಬಹಳ ಒಳ್ಳೆಯದು. ಯಾಕಂದರೆ ಯಾರೂ ಕಾಣದೇ ಇದ್ದನ್ನು ನಾವು ಕಾಣ್ತೀವಿ. ಇವತ್ತು ಆಧುನಿಕ ಪಿಡುಗಿದು ಸೈಬರ್ ಕ್ರೈಮ್. ಅಂಥದ್ದನ್ನು ಭೇದಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಸಲ್ಯೂಟನ್ನು ಹೇಳ್ತಾ, TV9 ಅವರಿಗೆ ಮತ್ತೊಮ್ಮೆ ಸಲ್ಯೂಟನ್ನು ಸಲ್ಲಿಸ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಅಕ್ಕಮಹಾದೇವಿ ಅಂದ್ರೆ ಅಕ್ಕಮಹಾದೇವಿ ಅಲ್ಲಮ್ಮನ ಜೊತೆ ಚರ್ಚೆಗಳಿತ್ತಳಂತೆ. ಆ ಸಂದರ್ಭದಲ್ಲಿ ಅಕ್ಕಮಹಾದೇವಿ ಮಂಡಿಸುವಂತ ಚರ್ಚೆ ನೋಡಿ ಅಲ್ಲಮ್ಮ ದಂಗ ಬಡ್ಬಿಟ್ನಂತೆ. ಅಂತ ಏನು ಇಷ್ಟು ಚೆನ್ನಾಗಿ ಮಂಡಿಸ್ಲಿಕ್ಕೆ ಸಾಧ್ಯನಾ ಅಂತ ಆ ಚನ್ನಮಲ್ಲಿಕಾರ್ಜುನನ ಹೆಸರೇಳಿ ಆಕೆ ಶುರು ಮಾಡಿದ ರೀತಿ ಇತ್ತಲ್ಲ ಅದು. ಇಲ್ಲಿ ನಾವೀಗ ಹೇಳ್ತಿರುವಂತದ್ದು ಆ ಅಕ್ಕಮಹಾದೇವಿ ಅಲ್ಲ, ಈಗಿನ ಅಕ್ಕಮ್ಮನ ಕಥೆನ. ನೀವೇನಾದ್ರೂ ಚರ್ಚೆ ಮಾಡಕ್ ಹೋದ್ರೆ ಚಚ್ಚಿ ಬಿಡ್ತಾರೆ. ಅಂತ ಅಕ್ಕಮಹಾದೇವಿಯವರ ಕಥೆಯನ್ನು ನಾವು ತೋರಿಸ್ತೀವಿ. ಬಹಳ ಅದ್ಭುತವಾದಂತ ಕಥೆ ಇದು, ಬನ್ನಿ ನೋಡೋಣ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೌಡಿಗಳ ಮೇಲೆ ಫೈರಿಂಗ್ ಮಾಡಿ ಹೆಡೆಮುರಿ ಕಟ್ಟಿದ ಮಹಿಳಾ ಖಡಕ್ ಪೊಲೀಸ್ ಆಫೀಸರ್ರ ಪರಿಚಯ ಮಾಡ್ತೇವೆ. ಅವರೇ ಮಹಿಳಾ ಇನ್ಸ್ಪೆಕ್ಟರ್ ಅಕ್ಕಮಹಾದೇವಿ. ಅದು 2018ರ ಸಮಯ. ಕಳೆದ 6 ತಿಂಗಳಿನಿಂದ ಆ ನಟೋರಿಯಸ್ ಇಬ್ಬರು ರೌಡಿಗಳಿಗಾಗಿ ಕಲಬುರಗಿಯ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದರು. ಆದರೆ ಅದೊಂದು ದಿನ ಮುಂಜಾನೆ ಕಲಬುರಗಿ ನಗರದ ಡಬರಾಬಾದ್ ಹೊರವಲಯದಲ್ಲಿ ಆ ಇಬ್ಬರ ಇರುವಿಕೆ ಬಗ್ಗೆ ಅಶೋಕ್ ನಗರ ಠಾಣೆಗೆ ಮಾಹಿತಿ ಸಿಕ್ಕಿತ್ತು.
ಆಗ ಅಶೋಕ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಜೇಮ್ಸ್ ಹಾಗೂ ರಾಘವೇಂದ್ರ ನಗರ ಠಾಣೆಯ PSI ಅಕ್ಕಮಹಾದೇವಿ ಡಬರಾಬಾದ್ ಬಳಿ ಹೋಗಿದ್ದರು. ಈ ವೇಳೆ ಇಬ್ಬರಿಗೂ ಕೂಡ ಶರಣಾಗುವಂತೆ ಮಹಿಳಾ PSI ಅಕ್ಕಮಹಾದೇವಿ ಸೂಚನೆ ನೀಡಿದ್ರು. ಆದರೆ ಪೊಲೀಸರಿಗೆ ಶರಣಾಗುವುದು ಬಿಟ್ಟು ರೌಡಿ ಶೀಟರ್ ಶಿವಕುಮಾರ್ ಏಕಾಏಕಿ ಕೈನಲ್ಲಿ ಮಚ್ಚು ಹಿಡಿದು ಅಕ್ಕಮಹಾದೇವಿ ಮೇಲೆ ಹಲ್ಲೆ ಮಾಡಿದ್ದ. ಆತ ಬೀಸಿದ ಮಚ್ಚಿನ ಏಟಿಗೆ ಆಕೆಯ ಎಡಗೈಗೆ ಗಾಯವಾಗಿತ್ತು. ಅಷ್ಟಕ್ಕೆ ನಿಲ್ಲಿಸದ ಆತ ಮತ್ತೆ ಆಕೆಯ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಮುಂದಾಗಿದ್ದ. ಒಂದು ಕಡೆ ಎಡಗೈನಲ್ಲಿ ರಕ್ತ ಸೋರುತ್ತಿತ್ತು. ಆದರೆ ಈ ವೇಳೆ ಬಲಗೈನಿಂದ ಮಹಿಳಾಧಿಕಾರಿ ತಮ್ಮ ಸರ್ವಿಸ್ ರಿವಾಲ್ವರ್ಗೆ ಕೈ ಹಾಕಿದ್ರು. ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಸೂಚಿಸುತ್ತಾರೆ. ಆದರೆ ಮಹಿಳಾಧಿಕಾರಿ ಕೈಲೇನಾಗುತ್ತೆ ಅಂತ ಮುಂದೆ ಬಂದು ಹಲ್ಲೆ ಮಾಡಲು ಬಂದವನಿಗೆ ಸರ್ವಿಸ್ ರಿವಾಲ್ವರ್ ಮುಖಾಂತರ ಕಾಲಿಗೆ ಗುಂಡು ಹೊಡೆದು ನೆಲಕ್ಕೆ ಕೆಡವಿದ್ರು. ಈ ಮೂಲಕ ರಾಜ್ಯದಲ್ಲಿ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ರೌಡಿ ವಿರುದ್ಧ ತನ್ನ ಸರ್ವಿಸ್ ರಿವಾಲ್ವರ್ ಮುಖಾಂತರ ಉತ್ತರ ನೀಡಿದ ಧೀರ ಮಹಿಳಾಧಿಕಾರಿ ಅನ್ನೋ ಕೀರ್ತಿಗೆ ಪಾತ್ರರಾದರು. ಸದ್ಯ ಇದೇ ಅಕ್ಕಮಹಾದೇವಿಯವರು ಪದೋನ್ನತಿ ಹೊಂದಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರಿಗೆ TV9 ಸೆಲ್ಯೂಟ್. ಇಂತಹ ಗಟ್ಟಿಗಿತ್ತಿ ಹೆಮ್ಮೆಯ ಕನ್ನಡತಿ ಪೊಲೀಸ್ ಅಧಿಕಾರಿಣಿ ಅಕ್ಕಮಹಾದೇವಿಯವರನ್ನ ಸನ್ಮಾನಿಸೋದಕ್ಕೆ, ಗೌರವ ಸಲ್ಲಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ, ಸಿಂಗಾರದ ಸಿರಿ, ಪೊಲೀಸ್ ಕುಟುಂಬದ ಕುಡಿ ಸಪ್ತಮಿ ಗೌಡ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ DIG ಶರಣಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಗೌರವ ಸ್ವೀಕರಿಸೋದಕ್ಕೆ ಅಕ್ಕಮಹಾದೇವಿಯವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅಂದರೆ ನನಗೆ ಚಿಕ್ಕ ವಯಸ್ಸಿಂದ, ಅಂದರೆ ಚಿಕ್ಕ ಮಕ್ಳಿಗೆಲ್ಲ ಅಲ್ಲಿ ಪೊಲೀಸ್ ಇದ್ದಾರೆ, ಹುಷಾರು ಹುಷಾರು ಅಂತಾನೆ ನಾನು ಬೆಳ್ಕೊಂಬಂದಿದ್ದೆ ಪೊಲೀಸ್ ಅವ್ರ ಜೊತೆ, ಕ್ವಾರ್ಟರ್ಸಲ್ಲಿ ಎಲ್ಲ ಕಡೆ. ಸೊ ನನಗೆ ಯಾವಾಗ್ಲೂ ಒಂದು ಥಾಟ್ ಯಾವಾಗಲೂ ಏನಿರುತ್ತೆ ಅಂದರೆ ತಲೆಯಲ್ಲಿ ಪೊಲೀಸ್ ಇದ್ದಾರೆ ಅಂದರೆ ನಾನು ಸೇಫ್ ಆಗಿರ್ತೀನಿ ಅಂತ. ನಾನು ಚಿಕ್ಕ ವಯಸ್ಸಿಂದ ನೀವು ಹೇಳ್ತಾ ಇದ್ರಿ ಅವ್ರಿಗೆ ಮಕ್ಕಳು ಯಾವ ಕ್ಲಾಸಲ್ಲಿದ್ದಾರೆ ಏನು ಗೊತ್ತಿರಲ್ಲ ಅಂತ. ನಮ್ಮ ಬರ್ತ್ಡೇ ಬಿಟ್ಟು ಸಚಿವರು ಶಿವರಾಜ್ ತಂಗಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಿಮಗೆ ಸ್ವಾಗತ ಸರ್. ನನ್ನ ಬರ್ತ್ಡೇಸು ಅದೆಲ್ಲ ಬಿಟ್ಟು ನನ್ನ ತಂದೆಗೆ ಇವತ್ತು ನಿಮ್ಮ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದ್ರೆ, ಓ ಇವತ್ತು ನಾನು ಹುಟ್ಟಿದ ದಿನ ಅಂತ ಅವರೇ ಹೇಳೋರು. ಸೊ ಅವ್ರ ಹುಟ್ಟಿದ ಹಬ್ಬನೇ ಜ್ಞಾಪಕ ಇರ್ತಾ ಇರಲಿಲ್ಲ. ಸೊ ಮ್ಯಾಮ್ ನನ್ನ ತಂದೆ ಕೂಡ ಸಾಕಷ್ಟು ಎನ್ಕೌಂಟರ್ ಫೈರಿಂಗ್ ಎಲ್ಲ ಮಾಡಿರೋರು. ಅದು ಅವತ್ತು ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ. ಸ್ಕೂಲ್ಗೆ ಹೋದ್ಮೇಲೆ ನಾನು ಟೈಮಲ್ಲಿ ಕ್ರೈಮ್ ಡೈರಿನೋ ಕ್ರೈಮ್ ಸ್ಟೋರಿನೋ ಇರೋದು. ನಿಮ್ಮ ಅಪ್ಪ ಬಂದಿದ್ರು ಅಂತ ಹೇಳಿದಾಗ ಹೌದಾ ಅಂತ, ಯಾಕಂದರೆ ನಮಗೆ ಭಯ ಆಗ್ಬಿಡುತ್ತೆ ಅಂತ ನನ್ನ ತಾಯಿ ಯಾವತ್ತೂ ತೋರಿಸ್ತಾ ಇರಲಿಲ್ಲ ಅದನ್ನ. ಅಂದರೆ ಅಯ್ಯೋ ನಮ್ಮಪ್ಪ ಈ ಕೆಲಸ ಮಾಡ್ತಾರ ಅದು ಅಂತ. ಸೊ ನನ್ನ ತಾಯಿಗೂ ಅಷ್ಟೇ ಹ್ಯಾಟ್ಸ್ ಆಫ್ ಹೇಳಬೇಕು. ಥ್ಯಾಂಕ್ ಯು ಸರ್. ಜೀವನ ದಿನನಿತ್ಯದ ಚಾಲೆಂಜ್ ಜೀವನ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾಲೆಂಜ್ ಜೀವನ ಮಾಡಬೇಕು ಮಾಡೋಂಥ ಪರಿಸ್ಥಿತಿ. ಯಾಕಂದರೆ CPI ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರನ್ನ ಎಲ್ಲರೂ ಈ ಕಡೆ ರಾಜಕಾರಣಿಗಳನ್ನು ಸಮಾಧಾನ ಮಾಡೋದ್ರ ಜೊತೆಗೆ ಈ ಸಮಾಜವನ್ನು ನಿಮ್ಮನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಸಂಗತಿ ಅವರಿಗೆ. ಇಲ್ಲ ಸಮಾಜನೂ ಜವಾಬ್ದಾರಿತೆಯನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗಿದೆ, ಭಾಳ ಮೆಚ್ಚುವಂಥದ್ದು. ಈ ಒಂದು ಇಂಥದನ್ನು ಗುರುತಿಸಿ ನೀವು ಇವತ್ತು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಿರಲ್ಲ, ಅದಕ್ಕೆ TV9ಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. ನಿಜವಾಗ್ಲೂ ಇಂಥವ್ರನ್ನ ಗುರುತಿಸ್ಬೇಕು. ಅದಕ್ಕೆ ನಿಜವಾಗ್ಲೂ ಈ ಸಲ್ಯೂಟ್ 2023 TV9ದವ್ರು ಏನು ಮಾಡ್ತಾ ಇದ್ರಿ, ನಿಜವಾಗ್ಲೂ ನಾನು ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವ ಕೇಸನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದರ ಮಾರ್ಗಗಳನ್ನು ಹುಡುಕಿಕೊಡುವಂಥ ಶಕ್ತಿ ಪ್ರಾಣಿಗಳಿದೆ. ಅದಕ್ಕೋಸ್ಕರ ನಾವು ಬಹಳ ಹೆಮ್ಮೆಯಿಂದ ಅದನ್ನ ಡಾಗ್ ಸ್ಕ್ವಾಡ್ ಅಂತೀವಿ. ಅದರಲ್ಲಿರುವಂಥ ಒಂದು ಅದ್ಭುತವಾದಂಥ ಒಂದು ಜೀವಿ, ಅದು ಯಾವ ಇನ್ವೆಸ್ಟಿಗೇಷನ್ ಅಧಿಕಾರಿಗೂ ಕೂಡ ಕಡಿಮೆ ಇಲ್ಲ. ಬನ್ನಿ ಯಾರದು ನೋಡೋಣ. ಅದು 2023 ಜೂನ್ 29 ಬೆಳಗಿನ ಜಾವ ಬೆಂಗಳೂರಿನ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿರ್ಜನ ಪ್ರದೇಶದಲ್ಲಿ ಬರ್ಬರ ಹತ್ಯೆ ನಡೆದಿತ್ತು. ಕೊಲೆಯಾಗಿದ್ಯಾರು, ಮಾಡಿದ್ಯಾರು ಎನ್ನುವ ಸುಳಿವೂ ಇರಲಿಲ್ಲ. ಖಾಕಿ ಪಡೆ ಸುಳಿವಿಗಾಗಿ ಕಾಯುತ್ತಿತ್ತು. ಆಗ ಕ್ರೈಮ್ ಸೀನ್ಗೆ ಎಂಟ್ರಿ ಕೊಟ್ಟವರೇ ಮಾತು ಬಾರದ ತನಿಖಾಧಿಕಾರಿ ದ್ರೋಣ. ಸ್ಥಳಕ್ಕೆ ಧಾವಿಸಿದ ಶ್ರೇಷ್ಠ ಪೊಲೀಸ್ ಶ್ವಾನ ದ್ರೋಣ ಈ ಕಲ್ಲನ್ನು ಮೂಸಲು ಆರಂಭಿಸಿತು. ಕೊಲೆಗಾರರು 30 ವರ್ಷದ ವ್ಯಕ್ತಿಯ ತಲೆಯ ಮೇಲೆ ಇದೇ ಕಲ್ಲು ಹಾಕಿ ಹತ್ಯೆ ಮಾಡಿದ್ರು. ಕಲ್ಲನ್ನು ಮುಟ್ಟಿದ್ದ ಹಂತಕರ ವಾಸನೆ ಹಿಡಿದ ದ್ರೋಣ ಕೆಲ ಹೊತ್ತು ಕಾಡಿನಲ್ಲಿ ಸುತ್ತಾಡಿತ್ತು.
ನಂತರ 1.5 ಕಿಲೋಮೀಟರ್ ದೂರ ಸಾಗಿ ಕೊಲೆಗಾರರು ಮುಖ್ಯ ರಸ್ತೆ ಕಡೆ ಹೋಗಿದ್ದಾರೆ ಅಂತ ಸುಳಿವು ಕೊಟ್ಟಿತ್ತು. ಅಲ್ಲಿ ಸಿಕ್ಕ ಸಿಸಿಟಿವಿಯಲ್ಲಿ ಆರೋಪಿಗಳು ಓಡಾಡಿದ ದೃಶ್ಯ ಸೆರೆಯಾಗಿತ್ತು. ಅಷ್ಟೇ, ಬಳಿಕ ಹಂತಕರನ್ನ ಬಂಧಿಸಲಾಯಿತು. 10 ವರ್ಷದ ದ್ರೋಣ 160ಕ್ಕೂ ಅಧಿಕ ಕೇಸ್ಗಳ ಆರೋಪಿಗಳ ಪತ್ತೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ಹಂತಕರನ್ನ ಹಿಡಿಯುವಲ್ಲಿ ಸಾಟಿ ಇಲ್ಲದ ಪ್ರಾವೀಣ್ಯತೆ ಸಾಧಿಸಿರುವ ದ್ರೋಣ ಪೊಲೀಸ್ ಡ್ಯೂಟಿ ಮೀಟ್ ಸ್ಪರ್ಧೆಗಳಲ್ಲಿ 8 ಚಿನ್ನದ ಪದಕ ಗೆದ್ದಿದೆ. ತನ್ನ ವಾಸನೆ ಗ್ರಹಿಕೆ ಶಕ್ತಿಯಿಂದಲೇ ಕ್ರಿಮಿನಲ್ಗಳಿಗೆ ಸಿಂಹ ಸ್ವಪ್ನವಾಗಿರೋ ದ್ರೋಣ ಮತ್ತು ದ್ರೋಣನ ಪರಿಚಾರಕ ರವಿ ದೇಶ್ ಭಂಡಾರಿಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವಿನಯ್ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು, ದೊಡ್ಡಮನೆಗುಡಿ. ಹಾಗೆ TV9 ಸೇಲ್ಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ನೊಬೆಲ್ ಜೈಕರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ದ್ರೋಣ ಪರಿಚಾರಕ ರವಿದೇಶ್ ಭಂಡಾರಿ ಅವರು ದ್ರೋಣನೊಂದಿಗೆ ವೇದಿಕೆ ಮೇಲೆ ಬರಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆ ಆಗ್ತಿದೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಮ್ಮೆಲ್ಲರ ಮನಃಶಾಂತಿಗೆ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು. ಆಮೇಲೆ ನಮ್ಮ ಫ್ಯಾಮ್ಲಿ ವಿಚಾರಕ್ಕೆ ಬಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಯಾವ್ದಾರೋ ಒಳ್ಳೆ ವಿಷಯ ಆಗಲಿ ಇಲ್ಲ ಯಾವ್ದಾರೋ ದುಃಖದ ವಿಷಯ ಆಗಲಿ ಯಾವಾಗಲೂ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ದೊಡ್ಡ ಸಪೋರ್ಟ್ ಥರ ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಸೊ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಸೆಲ್ಯೂಟ್. ಥ್ಯಾಂಕ್ ಯು ಸರ್. KSRP ತುಕಡಿಗಳ ಬಗ್ಗೆ ನಾವು ಮಾತಾಡಬೇಕು. ಯಾಕಂದರೆ ಏನಾದರೂ ತೊಂದರೆಗಳಾಯಿತು ಅಂತಂದ್ರೆ ಅಲ್ಲಿ ಬಿಟ್ಟು ಬಿಡ್ತಾರೆ. ಅವ್ರ ಮನೆಗೆ ಬಂದಾಗಲೇ ಗ್ಯಾರಂಟಿ ಅಂತ ಒಂದು ಸ್ಥಿತಿ. ಎಂಥ ಅದ್ಭುತವಾದಂಥ ಕಾರ್ಯನಿರ್ವಹಿಸ್ತಾ ಇದೆ ಈ ಟೀಮ್, ಬನ್ನಿ ನೋಡೋಣ. ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿರಲಿ, ಸಂದರ್ಭ ಅದೆಷ್ಟೇ ಪ್ರತಿಕೂಲವಾಗಿರಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿರಲಿ, ಪ್ರವಾಹವೇ ಉಕ್ಕಿರಲಿ, ಚುನಾವಣೆಯ ಕಾವೇ ಏರಿರಲಿ, ಎಲ್ಲ ಆಪತ್ತುಗಳಿಂದ ಕರ್ನಾಟಕವನ್ನ ಕಾಪಾಡಲು ಅದೊಂದು ಪಡೆ ಸದಾ ಸಿದ್ಧವಾಗಿರುತ್ತೆ. ಪ್ರಾಣ ಪಣಕ್ಕಿಟ್ಟು ಹೋರಾಡಲು 24x7 ತಯಾರಿರುತ್ತೆ. ಆ ಪಡೆಯ ಹೆಸರೇ ಕರ್ನಾಟಕ ರಾಜ್ಯ ಮೀಸಲು ಪಡೆ, ಅರ್ಥಾತ್ KSRP. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಈ ಶಾಂತಿಯುತ ಚುನಾವಣೆಯ ಹಿಂದಿರೋದು KSRP. ಚುನಾವಣೆ ವೇಳೆ KSRP ಸಿಬ್ಬಂದಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿದ್ರು. ಶಸ್ತ್ರಸಜ್ಜಿತರಾಗಿ ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ರು. ಸುಮಾರು ಅಹಿತಕರ ಘಟನೆ ಅವರು ಅವಾಯ್ಡ್ ಮಾಡಿದ್ದಾರೆ ಅವರು. ಮತ್ತು ಕೆಲವು ನಕ್ಸಲ್ ಪ್ರದೇಶದಲ್ಲಿ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಯಾವುದೂ ಜೀವಕ್ಕೆ ಹಾನಿ ಆಗದಂತೆ ನೋಡಿಕೊಂಡು ಭಾಳ ಒಂದು ಪೀಸ್ಫುಲ್ ವಾತಾವರಣದಲ್ಲಿ ಎಲೆಕ್ಷನ್ಸ್ ಅವರು ಕಂಡಕ್ಟ್ ಮಾಡಿದರು. ಕರ್ನಾಟಕ ಅಷ್ಟೇ ಅಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಮೇಘಾಲಯದ ವಿಧಾನಸಭಾ ಚುನಾವಣೆಗಳಲ್ಲೂ KSRP ಸೇವೆ ಸಲ್ಲಿಸಿದೆ. KSRP ಸಿಬ್ಬಂದಿ ಮನೆ ಮತ್ತು ಕುಟುಂಬ ಸದಸ್ಯರನ್ನ ತೊರೆದು ತಿಂಗಳುಗಟ್ಟಲೆ ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. KSRPಯಲ್ಲಿ ಒಟ್ಟು 13,500 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದಾರೆ. ನಾಡಿಗೆ ಅಪಾಯ ಎದುರಾದಾಗ ಜೀವದ ಹಂಗು ತೊರೆದು ಅಖಾಡಕ್ಕೆ ಇಳಿಯುವ KSRP ಪಡೆಗೆ TV9 ಸಲ್ಯೂಟ್. ಇಂತಹ ಹೆಮ್ಮೆಯ KSRP ಟೀಮನ್ನು ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ DGIGP ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಶ್ರೀಯುತ ಅಲೋಕ್ ಮೋಹನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ TV9 ಸೇಲ್ಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀ ನೊಬೆಲ್ ಜೈಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ 12ನೇ ಬೆಟಾಲಿಯನ್ RSI ಸಂಜೀವ್ ಗತ್ತರಕಿ, 10ನೇ ಬೆಟಾಲಿಯನ್ ARSI ZT ಜಾರಿ, ಹಾಗೆ 8ನೇ ಬೆಟಾಲಿಯನ್ RHC ST ಹೇಮಣ್ಣ ಅವರು, 11ನೇ ಬೆಟಾಲಿಯನ್ RPC ಯಲ್ಲಪ್ಪ ಹಲಗಲಿ, 5ನೇ ಬೆಟಾಲಿಯನ್ ಪಲವು ಜಮಾದಾರ್ M ಪುಟ್ಟರಾಜು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಆಲ್ರೆಡಿ ತೋರಿಸಿದ್ದೀರಾ ಎಲ್ಲ ವಿಡಿಯೋನಲ್ಲಿ. KSRP is the backbone for the police department. And ನಮಗೆ ತುಂಬ ಹೆಮ್ಮೆ ಇದೆ. They are doing the great work. All the best. Thank you very much. ಹಣ ಕಂಡ್ರೆ ಹೆಣ ಬಾಯಿ ಬಿಡುತ್ತೆ, ಆದ್ರೆ ಇವ್ರ ಎದುರುಗಡೆ ಹೋದ್ರೆ Correct. ಹೆಣ ಮಾತಾಡುತ್ತೆ. ಅಂದ್ರೆ ಹೆಣವನ್ನು ಮಾತನಾಡಿಸಬಲ್ಲಂತಹ ಚಾಕಚಕ್ಯತೆ ನಿಜ ಇವ್ರ ಹತ್ರ ಇದೆ ಅಂತ. ಅದು ಹಾಗಾದ್ರೆ ಹೇಗೆ? ಭೇದಿಸಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಹಲವಾರು ಸಂಗತಿಗಳು ಹೊರಗಡೆ ಬಂದಿದ್ದು ಇಂಥ ಒಬ್ಬ ಅದ್ಭುತವಾದಂತಹ ಅಧಿಕಾರಿಯಿಂದ. ಯಾರವರು, ಏನವರ ಯಶೋಗಾಥೆ, ಬನ್ನಿ ನೋಡೋಣ. ಅದು ಕರುನಾಡಿನಾದ್ಯಂತ ಕೋಲಾಹಲ ಸೃಷ್ಟಿಸಿದ್ದ ಪ್ರಕರಣ. IAS ಅಧಿಕಾರಿ DK ರವಿಯದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದರೆ DK ರವಿ ಉಸಿರು ಚೆಲ್ಲಿದ್ದು ಆತ್ಮಹತ್ಯೆಯಿಂದಲೇ ಅಂತ ಕರಾರುವಕ್ಕಾಗಿ ಕಂಡು ಹಿಡಿದಿದ್ದು ಅದೋರ್ವ ವ್ಯಕ್ತಿ, ಅವರೇ ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರ್ BC ರವೀಂದ್ರ. ಕೊಲೆ, ಆತ್ಮಹತ್ಯೆ, ಅಪಘಾತದಂಥ ಪ್ರಕರಣಗಳಲ್ಲಿ ಘಟನೆ ನಡೆದ ಜಾಗದಲ್ಲೇ ಸಾಕ್ಷ್ಯಗಳಿರುತ್ತವೆ. ಮೃತದೇಹ ಮತ್ತು ಜಾಗವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ಸಾಕಷ್ಟು ಸುಳಿವು ದೊರೆಯುತ್ತೆ. ಅಂತಹ ಸುಳಿವು ಮತ್ತು ಸಾಕ್ಷ್ಯ ಪತ್ತೆ ಮಾಡುವ ಪರಿಣಿತರೆ ಈ BC ರವೀಂದ್ರ. ರವೀಂದ್ರದವರು ಬೆಂಗಳೂರಿನಲ್ಲಿ ಕಂಡ ಬಹಳ ಅತ್ಯಂತ ಬೆಂಗಳೂರನ್ನು ನಡಗಿಸಿರ್ತಕ್ಕಂಥ ಕೃತ್ಯಗಳಲ್ಲಿ ಇವರು ಸೀನ್ ಆಫ್ ಕ್ರೈಮ್ನ ಡಿಸೈನ್ ಮಾಡಿರ್ತಕ್ಕಂಥದ್ದುಂಟು. ನಾ ಕಂಡಂಥ ಒಂದು ಅತ್ಯಂತ ಬಹಳ ಎತ್ತರದ ಎನ್ಸೈಕ್ಲೋಪೀಡಿಯಾ ಏನಾದ್ರು ಇದ್ದರೆ ಅದು FSL ರವೀಂದ್ರ ಮಾತ್ರ. ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರ್ ಆಗಿದ್ದ ರವೀಂದ್ರ ತೆರೆಮರೆಯಲ್ಲಿ ಕೂತೆ ನೂರಾರು ಜಟಿಲ ಪ್ರಕರಣ ಭೇದಿಸಿದ್ದಾರೆ. ಮಹಾರಾಷ್ಟ್ರದ ಚಿಂತಕ ಗೋವಿಂದ ಪನ್ಸಾರೆ, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಮತ್ತು ಮಹಾನ್ ಸಂಶೋಧಕ MM ಕಲಬುರ್ಗಿ, ಈ ನಾಲ್ವರನ್ನು ಒಂದೇ ಪಿಸ್ತೂಲ್ನಿಂದ ಕೊಲ್ಲಲಾಗಿತ್ತು, ಒಂದೇ ರೀತಿಯಲ್ಲಿ ಹತ್ಯೆಗೈಯಲಾಗಿತ್ತು ಅನ್ನುವ ನಿರ್ಣಾಯಕ ಸಂಗತಿಯನ್ನ ಪತ್ತೆ ಮಾಡಿದವರೇ ರವೀಂದ್ರ. ರೆಸ್ಪೆಕ್ಟ್ ದ ಡೆಡ್ ಬಾಡಿ ಅಂಡ್ ದ ಡೆಡ್ ಬಾಡಿ ವಿಲ್ ಸ್ಪೀಕ್ ಟು ಯು. ನನ್ನಂತಹ ಶಿಷ್ಯರಿಗೆ ಈ ಜ್ಞಾನವನ್ನ ಕೊಡುವಂಥ ಕಾಯಕ ನಿರಂತರವಾಗಿ ನಡೆಯಲಿ. ಇವರು 32 ವರ್ಷಗಳ ಸೇವಾವಧಿಯಲ್ಲಿ 5,000ಕ್ಕೂ ಅಧಿಕ ಪ್ರಕರಣ ಭೇದಿಸಿದ್ದಾರೆ. ನಿವೃತ್ತಿ ಬಳಿಕವೂ ಇಲಾಖೆಯ ಬಲದಂತಿರುವ BC ರವೀಂದ್ರ ಅವರಿಗೆ TV9 ಸಲ್ಯೂಟ್. ನಿಜಕ್ಕೂ ಅಪರೂಪದ ಸಾಧನೆ ಇದು. ಅಪರೂಪದ ಸಾಧನೆ ಮಾಡಿದ ಹೀರೋ BC ರವೀಂದ್ರ ಅವ್ರನ್ನ ಸನ್ಮಾನಿಸೋದಿಕ್ಕೆ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್, ಗೌರವಾನ್ವಿತ ಜಸ್ಟಿಸ್ B ವೀರಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ TV9 ಸೇಲ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀ ನೊಬೆಲ್ ಜಯಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಗೌರವ ಸ್ವೀಕರಿಸೋದಿಕ್ಕೆ BC ರವೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 4 ಅಂಗಗಳ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಎಲ್ಲ ಒತ್ತಡಗಳು, ಜೊತೆಗೆ ಮನೆಯಲ್ಲೂ ಒತ್ತಡ, ಅದು ಜೊತೆಗೆ ಗೂಂಡಾಗಳ ಒತ್ತಡ, ಕ್ರೈಮ್ ವಿಚಿತ್ರವಾದ ಕ್ರೈಮ್ಗಳು ಒತ್ತಡ, ಕೋರ್ಟಲ್ಲಿ ಜಡ್ಜ್ಗಳು ಒತ್ತಡ, ಮೇಲಧಿಕಾರಿಗಳ ಒತ್ತಡ. ಈ ಒತ್ತಡಗಳ ಮಧ್ಯದಲ್ಲಿ ಅವರ ಹೆಂಡತಿ ಮಕ್ಕಳು ಬಿಟ್ಟು ನಮ್ಮನ್ನು ಕಾಪಾಡೋಕ್ಕೆ ಸದಾ 24/7 ಕಾಯ್ತಾರಲ್ಲ, ಅವ್ರು ನಿಜವಾದ ಸೈನಿಕರಲ್ವಾ. TV9 ಕನ್ನಡ ಅವರಿಗೆ ನಾನು ಮತ್ತೊಮ್ಮೆ ಸೆಲ್ಯೂಟ್ ಅಂತ ಹೇಳ್ತಾ, ಆ ಪೊಲೀಸ್ ಅವರಿಗೆ ಇನ್ನು ಕೆಚ್ಚೆದಿಂದ ಕೆಲಸ ಮಾಡಿ, ಯಾರೋ ಏನೋ ಕೊಡ್ತಾರೋ ಮುಖ್ಯ ಅಲ್ಲ, ನಮ್ಮ ಆತ್ಮ ಸಾಕ್ಷಿಗೆ ನಾವು ಬದುಕಿದಾಗ ಮಾತ್ರ ನಮ್ಗೆ ಖುಷಿ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಂಥ ಮನಸ್ಥಿತಿಯ ಅಧಿಕಾರಿದು ಅಂತಂದರೆ ಅವ್ರಿಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರು ಕೀಮೋಥೆರಪಿ ಚಿಕಿತ್ಸೆ ತಗೊಂಡು ನೇರವಾಗಿ ಡ್ಯೂಟಿಗೆ ಬಂದಂಥ ಮಹಾನ್ ಅಧಿಕಾರಿ. ಯಾರವರು, ಅವ್ರ ಯಶೋಗಾಥೆ ಏನು, ಬನ್ನಿ ನೋಡು. ಆ ಕನಸು ಕಂಗಳ ಹುಡುಗನಿಗೆ ಭಾರತೀಯ ವಾಯುಪಡೆ ಸೇರಿ ಯುದ್ಧ ವಿಮಾನ ಹಾರಿಸುವ ಕನಸಿತ್ತು. ಆದರೆ ಕಿವಿಯಲ್ಲಿನ ಸಣ್ಣ ದೋಷ ಆತನ ದೊಡ್ಡ ಕನಸನ್ನ ಕಮರಿಸಿತ್ತು. ಎದೆಗುಂದದ ಆತ UPSC ಪರೀಕ್ಷೆ ಪಾಸ್ ಮಾಡಿ ಜನರನ್ನ ರಕ್ಷಿಸುವ ಹುದ್ದೆಗೇರಿದ್ರು. IPS ಅಧಿಕಾರಿಯಾಗಿ ಶೌರ್ಯ ಸಾಹಸ ಪ್ರದರ್ಶಿಸಿ ರಾಷ್ಟ್ರ ಪದಕ ಗೆದ್ದುಕೊಂಡ್ರು. ಆ ದಿಟ್ಟ ಪೊಲೀಸ್ ಅಧಿಕಾರಿಯೇ ಅಜಾನುಬಾಹು KSR ಚರಣ್ ರೆಡ್ಡಿ. ಕುಂಭಂ ಶ್ರೀರಾಮ ಚರಣ್ ರೆಡ್ಡಿ ಮಧುಕರ ಶೆಟ್ಟಿಯವರ ಸಾಲಿನಲ್ಲಿ ನಿಲ್ಲುವಂಥ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿ. 1966ರಲ್ಲಿ ಆಂಧ್ರದ ಚಿತ್ತೂರಿನಲ್ಲಿ ಜನಿಸಿದ ಚರಣ್ ರೆಡ್ಡಿ
ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಂಟೆಕ್ ಪದವಿ ಪಡೆದ ಪ್ರತಿಭಾವಂತರು. 1992ರಲ್ಲಿ ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಕರ್ನಾಟಕದಾದ್ಯಂತ ಸೇವೆ ಸಲ್ಲಿಸಿದ್ದಾರೆ. 1996ರಲ್ಲಿ ನಡೆದ ಭಟ್ಕಳ ಶಾಸಕರ ಕೊಲೆ, ಬೇಲಕೇರಿ ಅಧಿರು ಕಳ್ಳತನ, ನಿತ್ಯಾನಂದನ ಬಂಧನ, ಕೆಪಿಎಸ್ಸಿ ಅಕ್ರಮ ನೇಮಕಾತಿ, ಮರಾಠಿಗರ ಗಲಭೆ, ರೈತರ ಪ್ರತಿಭಟನೆ ಸೇರಿದಂತೆ ಹಲವು ಕಠಿಣ ಸಂದರ್ಭಗಳಲ್ಲಿ ಕರ್ನಾಟಕವನ್ನು ಕಾಯುವ ಕಾಯಕ ಮಾಡಿದ್ದಾರೆ. ಲೋಕಾಯುಕ್ತದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದಾಗ 34 ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ತನಿಖಾ ವರದಿಯನ್ನ 18 ತಿಂಗಳಲ್ಲೇ ಕೋರ್ಟ್ಗೆ ಸಲ್ಲಿಸಿದ್ರು. 2010ರ ಹೊತ್ತಿಗೆ ರೆಡ್ಡಿಯವರಿಗೆ ಕ್ಯಾನ್ಸರ್ ಕಾಡಲು ಆರಂಭಿಸಿತು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗಲೂ ಇವರು ಕರ್ತವ್ಯದಿಂದ ವಿಮುಖರಾಗಲಿಲ್ಲ. ಕಿಮೋಥೆರಪಿ ಚಿಕಿತ್ಸೆ ಪಡೆದು ಕರ್ತವ್ಯಕ್ಕೆ ಹಾಜರಾದ ಉದಾಹರಣೆಗಳು ಇವೆ. 2020ರಲ್ಲಿ ಇಹಲೋಕ ತ್ಯಜಿಸಿದ ದಿಟ್ಟ ಪೊಲೀಸ್ ಅಧಿಕಾರಿ ಚರಣ್ ರೆಡ್ಡಿಯವರಿಗೆ TV9 ಸಲ್ಯೂಟ್. ಈ ವಿಶೇಷ ಗೌರವಾರ್ಪಣೆ ಮಾಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ರೋಹನ್ ಕಾರ್ಪೊರೇಷನ್ ಮಂಗಳೂರು ಇದರ MD ರೋಹನ್ ಮಾಂಟೇರಿಯೋ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸುವುದಕ್ಕೆ ದಿವಂಗತ ಚರಣ್ ರೆಡ್ಡಿ ಅವರ ಪತ್ನಿ ಶ್ರೀಮತಿ ಗಾಯತ್ರಿ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಅದ್ಭುತ ಸಾಧನೆ ಮಾಡಿರುವಂತಹ ಚರಣ್ ರೆಡ್ಡಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಈ ಗೌರವ ನಿಜಕ್ಕೂ ಕೂಡ ಇಡೀ ಕರ್ನಾಟಕವೇ ಸಲ್ಲಿಸಿರುವಂತಹ ಗೌರವ. ಏನು ಹೇಳ್ತೀರಾ ಮೇಡಮ್ ಈ ಸಂದರ್ಭ? ಎಲ್ಲರಿಗೂ ನಮಸ್ಕಾರ. He never missed office one day also. He attended office diligently even while undergoing his chemotherapy. His heart and soul was with the department. My husband led a very inspiring journey, I must say, and I'm very proud of him today. When TV9 team with Jagdish, they came to ask details about Charan. They asked my son about his future plans. To my pleasant surprise, he expressed his desire to be an IPS officer. Oh, great. May God and his father bless him in this journey. TV9, it's a big salute to your team from my side and Charan's side. Thank you so very much. Thank you, madam. ಸಹೋದರಿ ಅವರಿಗೆ, ಅವರ ಕುಟುಂಬದವರಿಗೆ ನಾವು ಹೇಳ್ಬೋದು, ಧೈರ್ಯ ತಗೊಳ್ಳಿ, ನೀವು ಭಗವಂತ ಶಕ್ತಿ ಕೊಡ್ತಾನೆ, ಹೀಗೆಲ್ಲ ನಾವು ಹೇಳ್ತೇವೆ. ಆದರೆ ಅವರ ನೋವು ಬಹುಶಃ ಯಾರೂ ಕೂಡ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜ ನಿಜ. ಹಾಗಾಗಿ ನಮ್ಮ ಸಹೋದರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ ಮಕ್ಕಳು ಈಗಾಗಲೇ ಮಗ ನಾನು IPS ಆಗ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಜನಸೇವೆ ನಾನು ಮಾಡೋದಕ್ಕೆ ತಯಾರಿದ್ದೇನೆ ಅಂತ ಹೇಳ್ಕೊಳ್ಳೋದು ಭಾಳ ಶ್ಲಾಘನೀಯ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಹೇಳ್ತಿರುವಂಥ ವ್ಯಕ್ತಿ ಇವರು ಸಾಮಾನ್ಯ ಅಲ್ಲ. ಯಾಕಂದ್ರೆ ಬಹಳ ಹತ್ತಿರದಿಂದ ನಾವು ಅವ್ರನ್ನ ನೋಡಿದೀವಿ. ಜೊತೆಗೆ ತಮ್ಮ ಕಾರ್ಯವೈಖರಿಯಿಂದ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ನಗದು ಬಹುಮಾನ ಪಡೆದ IPS ಅಧಿಕಾರಿಯವರು ಯಾರವರು, ಅವರ ಸಾಹಸಗಾಥೆ ಏನು ನೋಡೋಣ ಬನ್ನಿ. ಕಾಡುಗಳ ವೀರಪ್ಪನ್, ಇದೊಂದು ಹೆಸರು ಕೇಳಿದ್ರೆ ಇಡೀ ದಕ್ಷಿಣ ಭಾರತ ಗಡಗಡ ನಡುಗುತ್ತಿದ್ದ. ದಕ್ಷಿಣ ಭಾರತವನ್ನೇ ಹೆದರಿಸುತ್ತಿದ್ದ ವೀರಪ್ಪನ್ ಮಾತ್ರ ಅದೋರ್ವ ಕನ್ನಡಿಗನ ಹೆಸರು ಕೇಳಿದ್ರೆ ಭಯದಿಂದ ಕಂಪಿಸುತ್ತಿದ್ದ. ಯಾಕಂದ್ರೆ ಅದೋರ್ವ ಕನ್ನಡಿಗನ ನೇತೃತ್ವದ ತಂಡ ವೀರಪ್ಪನ್ನ 100ಕ್ಕೂ ಅಧಿಕ ಸಹಚರರನ್ನ ಸಂಹರಿಸಿತ್ತು. ವೀರಪ್ಪನ್ನ 124 ಶಿಷ್ಯರನ್ನು ಬಂಧಿಸಿತ್ತು. ವೀರಪ್ಪನ್ನ ಪಡೆಯಲ್ಲಿದ್ದ 300ಕ್ಕೂ ಅಧಿಕ ಕಳ್ಳರ ಸಂಖ್ಯೆಯನ್ನ ಕೇವಲ 5ಕ್ಕೆ ಇಳಿಸಿತ್ತು. ಆ ಕನ್ನಡಿಗನ ಹೆಸರೇ ಶಂಕರ್ ಬಿದರಿ. 1954ರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜನಿಸಿದ ಶಂಕರ್ ಬಿದರಿ IPS ಅಧಿಕಾರಿಯಾಗಿದ್ದೇ ದೊಡ್ಡ ಸಾಹಸ. 17ನೇ ವಯಸ್ಸಿಗೆ ಕುಟುಂಬದ ನೊಗ ಹೊತ್ತ ಶಂಕರ್ ದುಡಿಯುತ್ತಲೇ ಅಧ್ಯಯನ ಮಾಡಿದ್ರು. 1978ರಲ್ಲಿ
UPSC ಪರೀಕ್ಷೆ ಪಾಸಾಗಿ IPS ಅಧಿಕಾರಿಯಾದರು. 1990ರಲ್ಲಿ ಬಳ್ಳಾರಿ SP ಆಗಿದ್ದ ವೇಳೆ ಆಂಧ್ರದ ಕುಖ್ಯಾತ ನಕ್ಸಲ್ ಬಿಮಲಾ ನಾಯಕನ್ನ ಎನ್ಕೌಂಟರ್ ಮಾಡಿದ್ರು. ಇದರಿಂದ ಆಂಧ್ರ ಸರ್ಕಾರ ಶಂಕರ್ ಬಿದರಿಗೆ ಮುಖ್ಯಮಂತ್ರಿ ಶೌರ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿತ್ತು. ರೌಡಿಗಳು, ದರೋಡೆಕೋರರು ಮತ್ತು ಹಪ್ತ ವಸೂಲಿಕೋರರಿಗೆ ಇವರು ಸಿಂಹ ಸ್ವಪ್ನರಾಗಿದ್ರು. ಧೈರ್ಯ, ಸಾಹಸ ಮತ್ತು ಚಾಣಕ್ಷತನಕ್ಕೆ ಖ್ಯಾತಿಯಾಗಿದ್ರು. ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಕಮಾಂಡರ್ ಆಗಿ ಕಾಡುಗಳ ವೀರಪ್ಪನ್ ಗ್ಯಾಂಗ್ನ 100 ಪಾತಕಿಗಳ ಹೆಡೆಮುರಿ ಕಟ್ಟಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳೇ ವೀರಪ್ಪನ್ ವಿರುದ್ಧ ಕಾರ್ಯಾಚರಣೆಗೆ ಹೋಗಲು ಹೆದರುತ್ತಿದ್ದಾಗ ಕಿಚ್ಚದೆಯಿಂದ ಕಾಡಿಗೆ ನುಗ್ಗಿ ವೀರಪ್ಪನ್ ವಿರುದ್ಧ ಕಾದಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಶಂಕರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಾಗ ಬಾಂಬ್ ಸ್ಫೋಟ ಪ್ರಕರಣವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ರಾಷ್ಟ್ರಪತಿಗಳಿಂದ 2 ಶೌರ್ಯ ಪದಕ ಪಡೆದ ಟಫ್ ಕಾಪ್ ಇವರು. ಕರ್ನಾಟಕದ DG IGP ಆಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನ ಕಳೆಯುತ್ತಿದ್ದಾರೆ. ದಕ್ಷ ಪೊಲೀಸ್ ಅಧಿಕಾರಿಗೆ ಮಾದರಿಯಂತಿರೋ ಶಂಕರ್ ಬಿದರಿಯವರ ಜೀವಮಾನದ ಸಾಧನೆಗೆ TV9 ಸಲ್ಯೂಟ್. ಈ ಜೀವಮಾನ ಶ್ರೇಷ್ಠ ಸಾಧನೆ ಗೌರವ ಅರ್ಪಣೆ ಮಾಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು, ಹಾಗೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶ್ರೀ B. ವೀರಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ, ಜೀವಮಾನ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಶ್ರೀ ಶಂಕರ್ ಮಹಾದೇವ್ ಬಿದರಿ ಅವರು ವೇದಿಕೆ ಮೇಲೆ ಬರಬೇಕು. ದಂಪತಿಗಳು ಶ್ರೀಮತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸಿದ್ದೀನಿ. ನನಗೆ ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಸಿಕ್ಕಿದ್ದು. ನಾನು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು IPSಗೆ ಬರಲಿಕ್ಕೆ ಕಾರಣರಾದಂಥ ಸನ್ಮಾನ್ಯ ದಿವಂಗತ ಶ್ರೀ CM ಚಂದಾವರ್ಕರ್ ಅವರನ್ನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನಾನು ಸ್ಮರಿಸುತ್ತೇನೆ. ಇನ್ನು ಪೊಲೀಸ್ ಕೆಲಸದಂಥ ಪವಿತ್ರವಾದಂಥ ಕರ್ತವ್ಯ ಯಾವುದೂ ಇಲ್ಲ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮಾಡಿದ ಕೆಲಸವನ್ನು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮಾಡಿದ ಕೆಲಸವನ್ನು, ಅಂದರೆ ಶಿಷ್ಟರನ್ನು ರಕ್ಷಿಸ್ತಕ್ಕಂಥ, ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದೀವಿ. ಆದ್ದರಿಂದ ಕಲಿಯುಗದ ಕೃಷ್ಣ ಯಾರಾದರೂ ಇದ್ದರೆ, ಕಲಿಯುಗದ ಕೃಷ್ಣ ರೂಪಿಗಳು ಯಾರಾದರೂ ಇದ್ದರೆ ಅದು ಪೊಲೀಸರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಇವತ್ತೇನು ಜೀವನದ ಸಾಧನೆಯ ಪ್ರಶಸ್ತಿಯನ್ನು ತಾವು ಕೊಟ್ಟಿದ್ದೀರಿ, ನಿಜಕ್ಕೂ ಕೂಡ ವಿಶೇಷವಾಗಿ ಅಭಿನಂದನೆಗಳು. ನಮ್ಮ ಶಂಕರ್ ಬಿದರಿ ಸಾಹೇಬರಿಗೆ ವಿಶೇಷವಾಗಿ ಅಭಿನಂದನೆಗಳು. ಗ್ರೇಟ್. ಅದಕ್ಕೆ ಕಾರಣೀಭೂತರಾಗಿ ಯಾರಪ್ಪ ಅಂತ ಹೇಳಿದರೆ ನಮ್ಮ ಸಹೋದರಿ. ಅವ್ರದ್ದೇನೇ ಅಷ್ಟೇ 50% ಅಷ್ಟೇ. ಅದರಿಂದ ನಾನು ತಮ್ಮಿಬ್ಬರಿಗೂ ಕೂಡ ಭಗವಂತ ಹೆಚ್ಚಿನ ಆರೋಗ್ಯ ಕೊಡಲಿ, ಇನ್ನೂ ಕೂಡ ಹೆಚ್ಚಿನ ಸಲಹೆ ಸೂಚನೆಗಳನ್ನು ಪೊಲೀಸ್ ಇಲಾಖೆಗೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಲಿ ಹಾಗೆ ಅಂತ ಹೇಳಿ ನಾನು ಹಾರೈಸ್ತೇನೆ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ನಿಜ. ನೋ ಡೌಟ್. ಐ ಆಮ್ ಪ್ರೌಡ್ ಟು ಬಿ ದ ಹೋಮ್ ಮಿನಿಸ್ಟರ್. ಐ ಆಮ್ ಪ್ರೌಡ್ ಟು ಹೆಡ್ ದೆಮ್. 125 ವರ್ಷದ ಇತಿಹಾಸ. ಕರ್ನಾಟಕ ಪೊಲೀಸ್ 50 ವರ್ಷ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ ನಾವು ಈ ವರ್ಷ, ಇಡೀ ವರ್ಷ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಪ್ರತಿಯೊಬ್ಬ ಹಿರಿಯ ಅಧಿಕಾರಿವರೆಗೂ ಒಂದು ಮೆಡಾಲಿಯನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಅವರ ಸೇವೆ ಇವತ್ತು ಕರ್ನಾಟಕ ಶಾಂತಿಯಾಗಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅವರ ಸೇವೆ ಅಷ್ಟೇ ಅಲ್ಲ, ಅವರ ಡೆಡಿಕೇಶನ್ನು, ಅವರು ಏನು ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಾರೆ, ಅದು ನಿಜಕ್ಕೂ ಕೂಡ ನಾವೆಲ್ಲ ಶಾಂತಿಯಿಂದ ಇದ್ದೀವಿ. ಅದಕ್ಕೆ ನಾವು ನಮ್ಮ ಘೋಷವಾಕ್ಯ ಈಗ ಕರ್ನಾಟಕವನ್ನು ಶಾಂತಿಯ ತೋಟ ಮಾಡಬೇಕು ಅಂತೇಳಿ. ಶಂಕರ್ ಬಿದರಿ ಅವರಿಗೆ ಜೀವನ ಒಳ್ಳೆಯದಿರಲಿ. ನಿಮ್ಮಂಥ ಇನ್ನೂ ಅನೇಕ ನಮ್ಮ
ಅಧಿಕಾರಿಗಳು, ಯುವ ಅಧಿಕಾರಿಗಳು ದಕ್ಷ ಅಧಿಕಾರಿಗಳಾಗಿ ಬರಲಿ. ದಕ್ಷ ಅಧಿಕಾರಿ ಯಾರೇ ಇರಲಿ, ಯಾವ ಪೊಲಿಟಿಷಿಯನ್ ಬರಲ್ಲ, ಯಾವ ಜಡ್ಜು ಬರಲ್ಲ. ಕರಪ್ಷನ್ ಇದ್ದರೆ ಮಾತ್ರ ಎದುರ್ತಾರೆ. ನೀವು ಇಫ್ ಯು ಆರ್ ನಾಟ್ ಕರಪ್ಟ್, ಯಾರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಟ್ರಾನ್ಸ್ಫರ್. ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. TV9 ಸಲ್ಯೂಟ್ 2023 ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ರೋಹನ್ ಕಾರ್ಪೊರೇಷನ್, ಅಸೋಸಿಯೇಟ್ ಸ್ಪಾನ್ಸರ್ ಶ್ರೀ ಶಕ್ತಿ ಹೆಲ್ತ್ ಕೇರ್, ಸಪೋರ್ಟೆಡ್ ಬೈ ರಾಮಯ್ಯ ಸಾಫ್ಟ್ವೇರ್ ಟೆಕ್ ಪಾರ್ಕ್, ಟ್ರಾವೆಲ್ ಪಾರ್ಟ್ನರ್ ಟ್ರಾವೆಲ್ ಮಾರ್ಟ್, ನಿಮ್ಮ ಅಲ್ಟಿಮೇಟ್ ಟ್ರಾವೆಲ್ ಫ್ರೆಂಡ್. ಗಿಫ್ಟ್ ಹ್ಯಾಂಪರ್ಸ್ ಬೈ ಸ್ಪರ್ಶ್ ಮಸಾಲ. ಈ ಕಾರ್ಯಕ್ರಮದ ಅದ್ಭುತ ಯಶಸ್ಸಿಗೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳುವಂತಹ ಸಮಯ. ಅದರಲ್ಲಿ ವಿಶೇಷವಾಗಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹಾಗೆ ಪೊಲೀಸ್ ಆಯುಕ್ತರು, ಹಾಗೆ ಸಮಸ್ತ ಪೊಲೀಸ್ ತಂಡಕ್ಕೆ TV9 ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಜೊತೆಗೆ ಈ ಗೌರವವನ್ನು ಸ್ವೀಕರಿಸೋದಕ್ಕೆ ಆಗಮಿಸಿದಂತಹ ಗೌರವಾನ್ವಿತರು ಹಾಗೆ ಅವರ ಕುಟುಂಬಸ್ಥರು ಎಲ್ಲರಿಗೂ ಕೂಡ ಧನ್ಯವಾದ. ಜೊತೆಗೆ ಪ್ರಾಯೋಜಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ಅದ್ಭುತವಾದಂತಹ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಕೇಬಲ್ TV ಆಪರೇಟರ್ಸ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದಂತಹ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಕಡೆಯಿಂದ TV9 ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ.